ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಮಾತ್ರದಿಂದಲೇ ಉಂಟು ಮಾಡಿ ಮನುಷ್ಯನಿಗೋಸ್ಕರ ಕೊಟ್ಟು ಕಾಪಾಡಿ ನಡೆಸುತ್ತಿರುವಂಥ ಮಹಾ ತಂದೆ, ನಿನ್ನ ನಾಮಕ್ಕೆ ಮಹಿಮೆ. ದೇವ, ಈ ಒಂದು ಅಮೂಲ್ಯವಾದಂಥ ಸಮಯದಲ್ಲಿ ತಂದೆ, ಪ್ರಕೃತಿಯಲ್ಲಿರುವಂಥ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಉದ್ದೇಶದಿಂದ ನಾವು ಸೇರಿ ಬಂದಿದ್ದೇವೆ. ಸೇರಿ ಬಂದಿರುವಂಥ ಪ್ರತಿಯೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸು ದೇವ. ಶಾರೀರಿಕವಾದಂಥ ಸುಖವನ್ನು ತೊರೆದು ನಿನ್ನ ಒಂದು ಮಾತುಗಳನ್ನು ತಿಳಿದುಕೊಳ್ಳಬೇಕೆನ್ನುವಂಥ ಉದ್ದೇಶದಿಂದ ಬಂದಿದ್ದಾರೆ. ಆದ ಕಾರಣ ತಂದೆ, ಅವ್ರನ್ನ ಆಶೀರ್ವದಿಸಿ ನಡೆಸು. ಆ ಒಂದು ಸತ್ಯವಾದಂಥ ಮಾತುಗಳನ್ನು ಹೇಳಲಿಕ್ಕಿರುವಂಥ ನನಗೂ ಕೂಡ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ, ನೀನು ಮೆಚ್ಚುವಂಥ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ನಿನ್ನ ವಾಕ್ಯಗಳನ್ನು ಇದ್ದದ್ದಾಗಿ ಹೇಳಲು ಸಹಾಯ ಮಾಡು. ಯಾವುದೇ ಕಾರಣಕ್ಕೂ ತಂದೆ, ನನ್ನ ಬಾಯಲ್ಲಿ ತಪ್ಪಾದಂಥ ಮಾತುಗಳು ಬರದಂಥ ರೀತಿಯಲ್ಲಿ ಕಾಪಾಡಿ ನಡೆಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ, ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವ ಜನರೇ, ಎಲ್ಲರಿಗೂ ವಂದನೆಗಳು. ಕ್ರಿಸ್ತನನ್ನು ಧರಿಸಿಕೊಂಡಿರುವ ಪ್ರಕೃತಿ ಎಂಬುದಾಗಿ ಎರಡನೇ ಭಾಗವನ್ನು ನೋಡಿಕೊಳ್ಳೋಣ. ಮೊದಲನೇ ಭಾಗದಲ್ಲಿ ನಾವು ಸ್ವಲ್ಪ ಕಾರ್ಯವನ್ನು ನಾವು ನೋಡಿಕೊಂಡಿದ್ದೇವೆ. ಎರಡನೇ ಭಾಗದಲ್ಲಿ ಇನ್ನೂ ಒಂದು ಸ್ವಲ್ಪ ಕಾರ್ಯಗಳನ್ನು ನೋಡಿಕೊಳ್ಳೋಣ. ಮೊದಲನೇ ಭಾಗದಲ್ಲಿ ನೋಡಿಕೊಂಡಿದ್ದಂತ ಈ ಒಂದು ಪ್ರೀತಿಯಲ್ಲಿ ಯಾವ ರೀತಿಯಾದಂಥ ಗುಣಗಳಿರುತ್ತೆ ಎನ್ನುವಂಥದ್ದನ್ನು ನಾವು ನೋಡಿಕೊಂಡಿದ್ದೀವಿ. ಅದರಲ್ಲಿ ಪವಿತ್ರವಾದಂಥದ್ದಾಗಿರುತ್ತೆ, ಮತ್ತೆ ಸಮಾಧಾನಕರವಾಗಿರ್ತದೆ, ಮತ್ತೆ ಮೂರನೇದಾಗಿ ಮೃದುವಾಗಿ ಮತ್ತೆ ಸುಲಭವಾಗಿ ಒಳಪಡುವಂತ ಕಾರ್ಯಗಳಾಗಿರ್ತದೆ. ಈ ಸುಲಭವಾಗಿ ಒಳಪಡುವಂತ ಕಾರ್ಯಗಳು ಏನು ಅಂತಂದ್ರೆ, ಈ ಒಳ್ಳೆಯ ಫಲಗಳಿಂದ ಮತ್ತೆ ಒಳ್ಳೆ ರೀತಿಯಾದಂಥ ಯಾವುದೇ ಒಂದು ದೋಷವಿಲ್ಲದಂಥ ರೀತಿಯಲ್ಲಿ ನಿರ್ದೋಷವಾಗಿರುವಂತ ಗುಣಗಳನ್ನು ಹೊಂದಿದಂಥದ್ದಾಗಿದ್ದು, ಯಾವುದೇ ಒಂದು ವೇಷಧಾರಣೆ ಇಲ್ಲದಂಥ ಸ್ಥಿತಿಯಲ್ಲಿ, ಯಾವುದೇ ಒಂದು ಅಶುದ್ಧವಾದಂಥ ಕಾರ್ಯಗಳಿಲ್ಲದಂಥ ರೀತಿಯಲ್ಲಿ ಇರುವಂತ ಕಾರ್ಯವೇ ಈ ಒಂದು ಮೃದುವಾದಂಥದ್ದು ಮತ್ತೆ ಸುಲಭವಾಗಿ ಒಳಪಡುವಂತ ಒಂದು ಗುಣಲಕ್ಷಣಗಳನ್ನ ಈ ಪ್ರಕೃತಿ ಎನ್ನುವಂಥದ್ದು ಒಳಗೊಂಡಿದೆ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿಯಾಗಿ ಅಂದ್ರೆ, ಒಂದು ಮಾವಿನ ಮರವನ್ನ ನೋಡ್ತೀವಿ. ಒಂದು ಮಾವಿನ ಮರವನ್ನ ನೋಡಿ ಕೆಳಗಿಂದ ಹಣ್ಣನ್ನ ನೋಡ್ಬಿಟ್ಟು ಕಿತ್ಕೋಬೇಕು ಎನ್ನುವಂತ ಉದ್ದೇಶದಿಂದ ಮೇಲೆ ಹತ್ತುತ್ತೀವಿ. ಆದ್ರೆ ಹತ್ತಿದಾಗ ಆ ಮುಂದ್ಗಡೆ ಆ ಕಾಯ ಅಲ್ಲಿ ಇಲ್ದಲೇ ಇದ್ರೆ ಅದು ಯಾವ ರೀತಿಯಾಗಿರುತ್ತೆ? ಅದು ಬಹಳ ಒಂದು ವಿಚಿತ್ರವಾದಂತ ಸಂಗತಿ. ಕೆಳಗೆ ನೋಡಿದಂತ ಕಾಯಿ ಮೇಲೆ ಇಲ್ದಲೇ ಇದ್ರೆ ಅದು ಬಹಳ ಚೆನ್ನಾಗಿರಲ್ಲ. ಆದ್ರೆ ಆ ಕೆಳಗೆ ನೋಡಿದಂತ ಕಾಯಿಗಳು ಮೇಲಕ್ಕೆ ಹತ್ತಿದ್ರೆ ಆ ಕಾಯಿಗಳು ಮೇಲೇನೂ ಕೂಡ ಇರುತ್ತೆ. ಯಾಕೆ ಅಂತಂದ್ರೆ, ಮರಗಳಿಗೆ ಯಾವುದೇ ರೀತಿಯಾದಂತ ಪಕ್ಷಪಾತವಾಗಿರ್ಬೋದು, ಮೋಸ ಮಾಡುವಂತ ಒಂದು ಪರಿಸ್ಥಿತಿ ಆಗಿರ್ಬೋದು, ಈ ಒಂದು ಕಾರ್ಯವು ಮರಗಳಿಗೆ ಇಲ್ಲ. ಯಾಕೆ ಅಂತಂದ್ರೆ, ಪ್ರಕೃತಿಯಲ್ಲಿರುವಂತ ಪ್ರತಿಯೊಂದು ಪದಾರ್ಥವೂ ಕೂಡ ಆ ರೀತಿಯಾಗಿ ಕ್ರಿಸ್ತನ ಗುಣಗಳನ್ನ ಒಳಗೊಂಡಂತ ರೀತಿಯಲ್ಲಿ ಮನುಷ್ಯನಿಗೆ ಸೇವೆಯನ್ನ ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಯಾಕೆ ಈ ರೀತಿಯಾಗೆಲ್ಲ ಪ್ರಕೃತಿ ಅನ್ನುವಂಥದ್ದು ನಡೀತತೆ ಅಂತ ಅಂದ್ರೆ, ಪ್ರಕೃತಿಯಲ್ಲಿ ಯೇಸು ಕ್ರಿಸ್ತನ ಗುಣಗಳಿದೆ. ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಗುಣಗಳಿದೆ ಅಂತ ಹೇಳಿ ನೋಡ್ಬೇಕಾ, ಈ ಪ್ರಕೃತಿಯನ್ನೆಲ್ಲವನ್ನ ಉಂಟು ಮಾಡಿರುವಂಥದ್ದು ಕ್ರಿಸ್ತನೇ ಆಗಿರುವಾಗ ಇದು ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರುವಂತ ವಿಚಾರ, ಮತ್ತೆ ಅನುಮಾನಾಸ್ಪದವಾಗಿ ಪ್ರಶ್ನೆಯಾಗಿ ಉಳಿದುಕೊಂಡಿರುವಂತ ವಿಚಾರ ಏನು ಅಂತಂದ್ರೆ, ಸೃಷ್ಟಿಯನ್ನ ಉಂಟು ಮಾಡಿದ್ದು ದೇವರ ಇಲ್ಲ ಕ್ರಿಸ್ತನ ಎಂಬುದಾಗಿ. ಖಚಿತವಾಗಿ ಒಂದು ವಿಚಾರವನ್ನ ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳುವಂತದ್ದಾದ್ರೆ, ದೇವರು ಆದಿಯಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿ ಇತ್ತು, ವಾಕ್ಯದ ಮೂಲಕವಾಗಿ ಉಂಟಾಯ್ತು ಅಂತ ಹೇಳಿ ವಾಕ್ಯ ಇದೆ. ಆಗಿರುವಂತ ಕಾರಣ ದೇವರ ಬಾಯಿಂದ ಬಂದಿರುವಂತದ್ದು ವಾಕ್ಯ. ಆ ವಾಕ್ಯವು ಕ್ರಿಸ್ತನು. ಆ ವಾಕ್ಯ ಎಲ್ಲವನ್ನ ಉಂಟು ಮಾಡಿದೆ ಅಂತ ಅಂದ್ರೆ, ಯೇಸು ಕ್ರಿಸ್ತನು ಈ ಸೃಷ್ಟಿಯನ್ನ ಉಂಟು ಮಾಡಿದ್ದಾನೆ. ಈ ಸೃಷ್ಟಿಯನ್ನ ಯೇಸು ಕ್ರಿಸ್ತನು ಉಂಟು ಮಾಡೋದಕ್ಕೆ ಕಾರಣ ದೇವರು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಸೃಷ್ಟಿಯನ್ನ ಉಂಟು ಮಾಡಿದ್ದು ಕ್ರಿಸ್ತನ ತಂದೆನ ಅಂತ ನೋಡಿದ್ರೆ, ಯೇಸು ಕ್ರಿಸ್ತನೇ ಸೃಷ್ಟಿಯನ್ನ ಉಂಟು ಮಾಡಿದ್ದಾನೆ. ಯೇಸು ಕ್ರಿಸ್ತನೇ ಸೃಷ್ಟಿಯನ್ನ ಉಂಟು ಮಾಡಿರುವಂತ ಕಾರಣ ಆ ಯೇಸು ಕ್ರಿಸ್ತನ ಗುಣಗಳು ಈ ಪ್ರಕೃತಿಯಲ್ಲಿ ಇದೆ. ಅಂದ್ರೆ ಪ್ರಕೃತಿ ಎನ್ನುವಂಥದ್ದು ತನ್ನನ್ನ ಉಂಟು ಮಾಡಿದಂತ ಕ್ರಿಸ್ತನ ಗುಣಗಳನ್ನ ಹೊಂದಿಕೊಂಡಿದೆ ಎನ್ನುವಂಥದ್ದನ್ನ ಖಚಿತವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಪ್ರಕೃತಿಯಲ್ಲಿ ಪ್ರತಿಯೊಂದು ಕೂಡ ನಮಗೋಸ್ಕರ ಬಲಿಯಾಗ್ತಾ ಇದೆ. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ನಮಗೋಸ್ಕರ ಪಾಪಿಗಳಿಗೋಸ್ಕರ ಬಲಿಯಾದ್ನೋ, ಯಾವ ರೀತಿಯಾಗಿ ಆತನು ಅನೀತಿವಂತರು ನೀತಿವಂತರು ಎನ್ನುವಂತ ರೀತಿಯಲ್ಲಿ ತಾರತಮ್ಯ ಮಾಡದಂತ ರೀತಿಯಲ್ಲಿ ಬಲಿಯಾಗಿ ಹೋದ್ನೋ, ಆ ರೀತಿಯಾಗಿ ಪ್ರಕೃತಿಯು ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಲಿಯಾಗಿ ಹೋಗ್ತಾ ಇದೆ. ಈತನ ಬಡವನ, ಈತನ ಶ್ರೀಮಂತನ, ಈತನು ಬಲಿಷ್ಠನ, ಈತನಿಗೆ ಬಲಹೀನನ, ಇವ್ ಯಾವುದೇ ಕಾರ್ಯವನ್ನ ಅದು ನೋಡ್ತಾ ಇಲ್ಲ.
ಆ ರೀತಿಯಾಗಿ ತಾರತಮ್ಯ ಮಾಡದಂತ ರೀತಿಯಲ್ಲಿ ಯಾವ ಮನುಷ್ಯನು ಬೇಕಾದ್ರೂ ಯಾವುದೇ ಮರದ ಫಲಗಳನ್ನ ಕಿತ್ಕೋಬಹುದು. ಆ ಮರವು ಅದಕ್ಕೆ ಒಳಪಡ್ತಾ ಇದೆ. ಈ ಪ್ರಕೃತಿಯಲ್ಲಿರುವಂತ ಯಾವುದೇ ಪದಾರ್ಥವಾಗಿರುವುದು ಯಾವ ಮನುಷ್ಯನು ಏನೇ ಮಾಡಿದ್ರು ಅದಕ್ಕೆ ಸಿದ್ಧವಾಗಿ ಹೋಗ್ತಾ ಇದೆ. 84 ಲಕ್ಷ ಜೀವರಾಶಿಗಳು ಕೂಡ ಮನುಷ್ಯನಿಗೆ ಒಳಪಟ್ಟು ಯಾವ ಮನುಷ್ಯನು ಏನೇ ಮಾಡಿದ್ರು ಒಬ್ಬ ಮನುಷ್ಯನು ಕುಯ್ಯೋದಕ್ಕೆ ಈ ಆಸೆ ಪಡ್ತಾನ, ಅದು ಒಳಗಾಗುತ್ತೆ. ಒಬ್ಬ ಮನುಷ್ಯನ ಅದನ್ನ ತೆಗೆದುಕೊಂಡು ಹೋಗಿ ಸಾಕೋದಕ್ಕೆ ಇಷ್ಟಪಡ್ತಾನ, ಅದಕ್ಕೆ ಒಳಗಾಗುತ್ತೆ. ಒಬ್ಬ ಮನುಷ್ಯನ ಇನ್ನೊಂದು ತೆಗೆದುಕೊಂಡೋಗಿ ಅದನ್ನ ಮಾರೋದಕ್ಕೆ ಇಷ್ಟಪಡ್ತಾನ, ಅದಕ್ಕೂ ಒಳಗಾಗುತ್ತೆ. ಅಂದ್ರೆ ಈ ಪ್ರಕೃತಿ ಎನ್ನುವಂಥದ್ದು ಮನುಷ್ಯನು ಏನೇ ಮಾಡಿದ್ರು ಕಡಿ, ಏನೇ ಮಾಡಿದ್ರು ಸರಿ, ಅದು ಸಿದ್ಧವಾಗಿರುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ಕ್ರಿಸ್ತನ ಗುಣಲಕ್ಷಣಗಳು, ಅಂದ್ರೆ ಕ್ರಿಸ್ತನನ್ನ ಧರಿಸಿಕೊಂಡಿರುವಂತ ಕಾರಣವೇ. ಪ್ರಕೃತಿ ಶ್ರಮೆಗಳನ್ನ ಪಡ್ತಾ ಇದೆ ಅಂತ ನೋಡಿದ್ರೆ ಶ್ರಮೆಗಳನ್ನ ಪಡ್ತಾ ಇದೆ. ಯಾವ ರೀತಿಯಾಗಿ ಅಂತ ಅಂದ್ರೆ ಪ್ರಕೃತಿಯನ್ನ ಭಯಂಕರ ರೀತಿಯಲ್ಲಿ ಮನುಷ್ಯನ ಇವತ್ತು ಹಾಳು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವೇ ಬಾಧೆ ಪಡುವಂತ ರೀತಿ ಆಗಿರ್ಬೋದು, ಆ ಶ್ರಮೆ ಪಡುವಂತ ರೀತಿ ಆಗಿರ್ಬೋದು, ಪ್ರಕೃತಿಗೆ ತಪ್ಪಿಲ್ಲ ಇನ್ನೂನ. ಅದು ಆ ದಿನನಿತ್ಯವೂ ಕೂಡ ಮುಂದುವರೆದುಕೊಂಡು ಹೋಗ್ತಾ ಐತೆ ಅನ್ನುವಂಥದ್ದನ್ನ ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಯೇಸು ಕ್ರಿಸ್ತನಿಗೂ ಕೂಡ ಆತನ ಸೇವೆ ಮಾಡಿದಂತ ಸಮಯ ಮೊದಲುಗೊಂಡು ಎಷ್ಟೋ ಪಾಡುಗಳನ್ನ ಆತನ ಅನುಭವಿಸಿದ್ದಾನೆ. ಎಷ್ಟೋ ಜನಗಳು ವಿರೋಧಿಸಿದ್ದಾರೆ, ಎಷ್ಟೋ ಜನಗಳು ಭಯಂಕರ ರೀತಿಯಲ್ಲಿ ಹಿಂಸೆಯನ್ನು ಕೊಡೋದಕ್ಕೋಸ್ಕರ ನೋಡಿದ್ದಾರೆ, ಚುಚ್ಚಿ ಚುಚ್ಚಿ ಮಾತನಾಡಿದ್ದಾರೆ, ಆತನನ್ನ ಅಡ್ಡಾದಿಡ್ಡಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಏನಾದ್ರೂ ತಪ್ಪು ನಡಿಬೇಕು ಎಂಬುದಾಗಿ ಎಷ್ಟೋ ಪ್ರಯತ್ನಗಳನ್ನ ಮಾಡಿದ್ದಾರೆ. ಅಂದ್ರೆ ಯೇಸು ಕ್ರಿಸ್ತನ್ ಯಾವ ರೀತಿಯಾಗಿ ಅವರೆಲ್ಲರಿಗೂ ಕೂಡ ವಿಧೇಯನಾಗಿ ಇದ್ದುಕೊಂಡು ಉತ್ತರವನ್ನ ಕೊಟ್ನೋ ಆ ರೀತಿಯಾದಂತ ರೀತಿಯಲ್ಲಿ ಪ್ರಕೃತಿಯು ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ವಿಧೇಯವಾಗ್ತೈತೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾವು ಇವೆಲ್ಲ ಕಾರ್ಯಗಳನ್ನು ನೋಡುವಂತದ್ದಾದ್ರೆ ಯೇಸು ಕ್ರಿಸ್ತನ ಗುಣಗಳು ಮನುಷ್ಯನಲ್ಲಿ ಇದೆಯಾ, ಯೇಸು ಕ್ರಿಸ್ತನ ಗುಣಗಳು ಈ ಒಂದು ಪ್ರಕೃತಿಯಲ್ಲಿ ಇದೆಯಾ ಅಂತ ನೋಡಿದ್ರೆ ಪ್ರಕೃತಿಯಲ್ಲಿ ಇದೆ ಎನ್ನುವಂಥದ್ದು ಮಾತ್ರವೇ ಗೊತ್ತಾಗುತ್ತೆ. ಯಾವ ಮನುಷ್ಯನಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಕಾಣಲ್ಲ. ಆತನಂತೆ ಇಂದು ಯೇಸು ಕ್ರಿಸ್ತನು ದೇವರಿಗೆ ಮಹಿಮೆಯನ್ನು ತರುವುದನ್ನ ಬಿಟ್ಟು ಆತನ ನಾಮಕ್ಕೆ ಅವಮಾನವನ್ನ ತರುವಂತ ಜನಗಳಾಗಿ ನಾವು ಬದುಕ್ತಾ ಇದ್ರೆ ಈ ಪ್ರಕೃತಿ ಎನ್ನುವಂಥದ್ದು ಏನ್ ಮಾಡ್ಬೇಕು ಒಂದ್ಸರಿ ಆಲೋಚನೆ ಮಾಡಿ. ಪ್ರಕೃತಿಯಲ್ಲಿರುವಂತ ಪ್ರತಿಯೊಂದು ಕೂಡ ದೇವರ ಶ್ರೇಷ್ಠತೆಯನ್ನ ಸಾರಿ ಹೇಳ್ತಿದೆ. ಪ್ರಕೃತಿಯಲ್ಲಿರುವಂತ ಪ್ರತಿಯೊಂದು ಪದಾರ್ಥವೂ ಕೂಡ ದೇವರ ಬಗ್ಗೆ ಪ್ರಚಾರ ಪಡ್ತಾ ಇದೆ. ಒಂದ್ಸಾರಿ ಯೆಶಾಯನ ಗ್ರಂಥ 40:26 ಓದಿ. ಯಾಕೋ ಅಂತರಿಕ್ಷದ ಕಡೆಗೆ ಕಣ್ಣುಗಳನ್ನೆತ್ತಿ ನೋಡಿದ್ದಾದ್ರೆ ದೇವರ ಒಂದು ಕೈ ಕೆಲಸ ಕಾಣುತ್ತೆ, ಆತನ ಒಂದು ಶ್ರೇಷ್ಠತೆ ಕಾಣುತ್ತೆ, ಆತನ ಒಂದು ನೈಪುಣ್ಯತೆ ತಿಳಿಯುತ್ತೆ. ಇಲ್ಲೇನಿದೆ, ನಿಮ್ಮ ಕಣ್ಣುಗಳನ್ನ ಮೇಲಕ್ಕೆ ಎತ್ತುಕೊಂಡು ನೋಡಿರಿ, ಈ ನಕ್ಷತ್ರಗಳನ್ನ ಸೃಷ್ಟಿಸಿದ ಆತನು ಯಾರು. ಯಾಕೆ ಈ ಮಾತನ್ನ ದೇವ್ರು ಹೇಳ್ತಾ ಇದ್ದಾನೆ ಅಂತಂದ್ರೆ ದೇವರು ಅವುಗಳಿಗೆ ಏರ್ಪಡಿಸಿರುವಂತ ಕೆಲಸವನ್ನ ಸರಿಯಾದಂತ ರೀತಿಯಲ್ಲಿ ಸೃಷ್ಟಿ ಯಾವತ್ತಿಗೂ ಕೂಡ ತಪ್ಪದ ರೀತಿಯಲ್ಲಿ ಅದು ಕೆಲಸವನ್ನ ಮಾಡ್ತಾ ಇದೆ. ಈ ಭೂಮಿ ಆಗಿರ್ಬೋದು, ಈ ಭೂಮಿ ತನ್ನ ಕಕ್ಷೆಯಲ್ಲಿ ನೀನು ಸರಿಯಾದಂತ ರೀತಿಯಲ್ಲಿ ತಿರುಗಬೇಕು ಎನ್ನುವಂತ ದೇವರ ಆಜ್ಞೆಗೆ ಅನುಸಾರವಾಗಿ ಸರಿಯಾದಂತ ರೀತಿಯಲ್ಲಿ ತಿರುಗ್ತಾ ಇದೆ. ಯಾಕೆಂದ್ರೆ ಈ ಭೂಮಿಯ ಪಕ್ಕದಲ್ಲೇನೆ ಆಸ್ಟ್ರಾಯ್ಡ್ ಬೆಲ್ಟ್ ಎಂಬುದಾಗಿನೇ ಇರುತ್ತೆ. ಈ ವಿಜ್ಞಾನವನ್ನ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ ಇವೆಲ್ಲಾ ಕಾರ್ಯಗಳು. ಈ ಆಸ್ಟ್ರಾಯ್ಡ್ ಕೆಲವೊಂದು ಆಸ್ಟ್ರಾಯ್ಡ್ಗಳು ಮಾತ್ರ ತಿರುಗುತ್ತಾ ಇದೆ ಅಂತ ಅಲ್ಲ, ಆಸ್ಟ್ರಾಯ್ಡ್ ಬೆಲ್ಟ್ ಎನ್ನುವಂಥದ್ದು ಇದೆ. ಅಂದ್ರೆ ಎಣಿಸಲಿಕ್ಕಾಗದೇ ಇರುವಂತ ಒಂದು ದೊಡ್ಡ ದೊಡ್ಡ ಬಂಡೆಗಳು, ಅಂದ್ರೆ ಭೂಮಿಯಲ್ಲಿ ಅರ್ಧ ಭಾಗದಷ್ಟು ಇರುವಂತ ದೊಡ್ಡ ದೊಡ್ಡ ಆ ಕಲ್ಲುಗಳು ಈ ಭೂಮಿಯ ಸುತ್ತಲೂ ತಿರುಗುತ್ತಾ ಇದೆ. ಇವ್ಯಾವುದು ಒಂದಕ್ಕೊಂದು ಈ ಭೂಮಿಗೆ ತಗಲದಂತ ರೀತಿಯಲ್ಲಿ ಭೂಮಿ ತನ್ನ ಕಕ್ಷೆಗೆ ಅನುಸಾರವಾಗಿ ತಿರುಗುತ್ತಾ ಇದೆ. ಇದಕ್ಕೆ ಕಾರಣ ದೇವರು. ಅಂದ್ರೆ ಈ ಎಲ್ಲವೂ ಕೂಡ ದೇವರ ಒಂದು ಮಾತಿಗೆ ಅನುಸಾರವಾಗಿ ಕೆಲಸವನ್ನು ಮಾಡ್ತಿರುವಂತ ಕಾರಣ, ದೇವರ ಮಾತಿಗೆ ಅನುಸಾರವಾಗಿ ಬದುಕ್ತಿರುವಂತ ಕಾರಣ ದೇವರಿಗೆ ಒಳಪಟ್ಟಿದೆ ಎನ್ನುವಂಥದ್ದನ್ನ ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ದೇವರನ್ನ ನಾವು ಘನಪಡಿಸುವಂತದ್ದಾದ್ರೆ ದೇವರ ಮಾತನ್ನ ಕೇಳ್ತೀವಿ. ಇವತ್ತು ನಾವು ದೇವರ ಮಾತಿನಂತೆ ಬದುಕ್ತಾ ಇಲ್ಲ ಅಂದ್ರೆ ದೇವರನ್ನ ಘನಪಡಿಸ್ತಾ ಇಲ್ಲ ಅಂತಂದ್ರೆ ನಾವು ದೇವರ ಮಾತಿನಂತೆ ನಾವು ಬದುಕಲ್ಲ. ಇವತ್ತು ಪ್ರಕೃತಿ ಎಲ್ಲವೂ ಕೂಡ ದೇವರನ್ನ ಘನಪಡಿಸ್ತಾ ಇದೆ ಅಂತಂದ್ರೆ ಯಾವ ರೀತಿಯಾಗಿ ಅಂದ್ರೆ ಆತನ ಮಾತನ್ನ ಕೇಳುವಂತದ್ರ ಮೂಲಕವಾಗಿ, ಅಂದ್ರೆ ಅದರ ದೇವರ ಮಾತಿನಂತೆ ನಡೀತಾ ಇದೆ ಅಂದ್ರೆ ದೇವರಿಗೆ ಘನವನ್ನ ಸಲ್ಲಿಸ್ತಾ ಇದೆ ಅನ್ನೋದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಕೀರ್ತನೆ 148 1-6 ಓದಿ. ಆಕಾಶದಲ್ಲಿರುವ ಸೂರ್ಯಚಂದ್ರ ನಕ್ಷತ್ರಗಳು, ಉನ್ನತೋನ್ನತವಾದಂತ ಆಕಾಶಗಳು, ಅಂದ್ರೆ ಆಕಾಶಗಳು ಏನ್ ಕಾಣುತ್ತೋ ಬೈಬಲ್ ಅಲ್ಲಿ, ಈ ಆಕಾಶಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಸೂರ್ಯ ಚಂದ್ರರಾಗಿರ್ಬೋದು, ಇದರ ಆಕಾಶದ ಮೇಲೆ ಇರುವಂತ ಜಲರಾಶಿಗಳಾಗಿರ್ಬೋದು, ಆಕಾಶದ ಮೇಲೆ ಜಲರಾಶಿಗಳಿದೆ. ಬೈಬಲ್ ಯಾವತ್ತಿಗೋ ಹೇಳಿದಂತ ಕಾರ್ಯವನ್ನ ವಿಜ್ಞಾನಿಗಳು ಇವತ್ತಿಗೆ ಕಂಡಿಡಿದು ಅದನ್ನ ಆಕಾಶ ಗಂಗೆ ಎಂಬುದಾಗಿ ಹೇಳಿದ್ದಾರೆ. ಇವೆಲ್ಲವೂ ಕೂಡ ದೇವ್ರನ್ನ ಸ್ತುತಿ ಮಾಡ್ತಾವಂತಂದ್ರೆ ದೇವ್ರನ್ನ ಯಾವ ರೀತಿಯಾಗಿ, ಯಾವ ಶಬ್ದವೂ ಕೇಳಿಸ್ತಾ ಇಲ್ವಲ್ಲ ನಮ್ಗೆ. ಆಕಾಶ ಒಂದ್ ವೇಳೆ ಮಾತನಾಡಿದ್ರೆ ಯಾವ ರೀತಿಯಾಗಿರುತ್ತೆ? ಭೂಮಿ ಇರುತ್ತಾ? ಭೂಮಿಯ ಸೌಂಡನ್ನ ತಡ್ಕೊಳ್ಳೋದು ಕಷ್ಟ, ಭೂಮಿಯಲ್ಲಿರುವಂತ ಮನುಷ್ಯನ ಶಬ್ದವನ್ನ ತಡೆದುಕೊಳ್ಳುವುದಕ್ಕೆ ಕಷ್ಟ. ಆದ್ರೆ ಯಾವ ರೀತಿಯಾಗಿ ಸ್ತುತಿ ಮಾಡ್ತಾ ಇದೆ? ದೇವ್ರನ್ನ ಸ್ತುತಿ ಮಾಡುವಂತ ಒಂದು ವಿಧಗಳು ನಾವು ಬಾಯ ಮಾತಿನ ಮೂಲಕವಾಗಿ ಮಾಡಿದ್ರೆ ಮಾತ್ರವೇ ಸ್ತುತಿ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು.
ಯಾಕೆಂದ್ರೆ ಯೋಹಾನ್ ಸುವಾರ್ತೆ 17:3 ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಭೂಲೋಕದಲ್ಲಿ ನೀನು ನನಗೆ ಮಾಡಬೇಕೆಂದು ಕೊಟ್ಟಂತ ಕೆಲಸವನ್ನ ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೀನಿ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಯೇಸು ಕ್ರಿಸ್ತನು ಕೆಲಸವನ್ನ ಮಾಡಿ ದೇವರನ್ನ ಮಹಿಮೆ ಪಡಿಸಿದಾನಂತೆ. ನಾವು ದೇವರನ್ನ ಮಹಿಮೆ ಪಡಿಸ್ಬೇಕಾದ್ರೆ ಹಾಡನ್ನ ಹೇಳ್ಬೇಕು ಅಂತ ಮಾತ್ರ ಅಂದ್ಕೊಂಡಿದೀವಿ, ಅದು ತಪ್ಪು. ದೇವರನ್ನ ಘನಪಡಿಸ್ಬೇಕು ಅಂದ್ರೆ ಹಾಡಿನ ಮೂಲಕವಾಗಿ ಮಾತ್ರವೇ ಅಲ್ಲ, ಆತನು ಹೇಳಿದಂತ ಕೆಲಸವನ್ನ ಮಾಡಿದ್ರೆ ದೇವರನ್ನ ಘನಪಡಿಸಿದಂತ ರೀತಿಯಲ್ಲಿ, ದೇವರನ್ನ ಸ್ತುತಿಸಿದಂತ ರೀತಿಯಲ್ಲಿ, ದೇವರಿಗೆ ಮಹಿಮೆನ ಸಲ್ಲಿಸಿದಂತ ರೀತಿಯಲ್ಲಿ ಆಗಿರುವಂತ ಕಾರಣ, ಈ ಪ್ರಕೃತಿ ಎಲ್ಲವೂ ಕೂಡ ತನ್ನ ಕೆಲಸವನ್ನ, ದೇವರು ಹೇಳಿದಂತ ಕೆಲಸವನ್ನ ಈ ಕ್ರಿಸ್ತನ ಮಾತುಗಳಿಗೆ ಅನುಸಾರವಾಗಿ ಬದುಕ್ತಾ ಇದೆ ಅಂದ್ರೆ, ಕ್ರಿಸ್ತನ ರೀತಿಯಲ್ಲಿ ಬದುಕ್ತಾ ಇದೆ ಅಂತ ಅಂದ್ರೆ ದೇವರನ್ನ ಘನಪಡಿಸ್ತಾ ಇದೆ. ದೇವರನ್ನ ಘನಪಡಿಸ್ತಾ ಇದೆ. ಇವತ್ತು ಯಾವ ಮನುಷ್ಯನು ದೇವರನ್ನ ಘನಪಡಿಸ್ತಾ ಇದ್ದಾನೆ? ದೇವರ ಮಾತುಗಳಂತೆ ಬದುಕುವುದಕ್ಕೆ ಯಾರು ಇಷ್ಟಪಡ್ತಾ ಇದ್ದಾನೆ? ಒಂದ್ಸಾರಿ ಆಲೋಚನೆ ಮಾಡಿ ನೋಡ್ಬೇಕು. ಅವೆಲ್ಲವೂ ಕೂಡ ದೇವರ ಆಜ್ಞೆಯಿಂದ ಹುಟ್ಟಿ ಆತನ ಹೇಳಿದಂತ ಕೆಲಸವನ್ನ ನೆರವೇರಿಸದಿರುವಂತ ಕಾರಣ, ದೇವರು ತನ್ನ ಬಾಧೆಯನ್ನ ಈ ಪ್ರಕೃತಿಗೆ ಹೇಳಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾನೆ. ಆ ರೀತಿಯಾಗಿ ಆತನು ಹೇಳ್ಕೊಳ್ಳೋದಕ್ಕೋಸ್ಕರ ಇಷ್ಟಪಟ್ಟಿದ್ದಾನೆ. ಇಷ್ಟಕ್ಕ ದೇವರು ಪ್ರಕೃತಿಯೊಂದಿಗೇನೆ ಯಾರ ವಿಚಾರದಲ್ಲಿ ಆತನು ಹೇಳಿದಾನ ಗೊತ್ತಾ? ಪ್ರಕೃತಿಯೊಂದಿಗೆ ಹೇಳ್ತಾ ಇದ್ದಾನೆ. ಪ್ರಕೃತಿ ಅಂದ್ರೆ ಯಾರು? ದೂತರು. ಅಂದ್ರೆ ಈ ಪಂಚಭೂತಗಳಿಗೆ ತನ್ನ ಸೇವಕರ ಮುಂದೆ ತನ್ನ ಮಕ್ಕಳ ವಿಷಯದಲ್ಲಿ ನ್ಯಾಯವನ್ನ ಹೇಳ್ತಾ ಇದ್ದಾನೆ. ಒಂದ್ಸರಿ ಯೆಶಾಯನ ಗ್ರಂಥ 1:2 ಓದಿ. ಅದರಲ್ಲಿ ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು. ಅಂದ್ರೆ ಆಕಾಶವೂ ಕೂಡ ದೇವದೂತನು, ಭೂಮಂಡಲವೂ ಕೂಡ ದೇವದೂತನು. ಇವೆಲ್ಲವೂ ಖಚಿತವಾಗಿ ನಮಗೆ ಗೊತ್ತಿದೆ. ಇವತ್ತು ಯಾರ ನಮ್ಮ ಮನೆ ಕೆಲಸಕ್ಕೋಸ್ಕರ ಇಟ್ಟುಕೊಂಡಂತವರ ಮುಂದೆ ನಮ್ಮ ಎತ್ತಂತ ಮಕ್ಕಳ ವಿಷಯದಲ್ಲಿ ನೋಡಿ ಈ ರೀತಿಯಾಗಿ ತಪ್ಪನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅದು ಮಗನಿಗೆ ಎಂತ ಅವಮಾನವಾಗಿ ಇರ್ತತೆ. ಒಂದ್ಸರಿ ತಂದೆಗೆ ಅದು ಯಾವ ರೀತಿಯಾಗಿ ಇರ್ತತೆ ಒಂದ್ಸರಿ ಆಲೋಚನೆ ಮಾಡಿ. ತಂದೆನೇ ಇಂಥ ಮಾತನ್ನ ಆತನ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಅದು ತಂದೆಗೆ ಯಾವ ರೀತಿಯಾಗಿರುತ್ತೆ, ಮಕ್ಕಳಿಗೆ ಎಷ್ಟು ಅವಮಾನ ಎನ್ನುವಂಥದ್ದನ್ನ. ಸೇವಕರ ಮುಂದೆ ದೇವ್ರು ಏನ್ ಮಾಡ್ತಾ ಇದ್ದಾನೆ, ಈತನು ಪವಿತ್ರಾತ್ಮನ ಕುರಿತಾಗ್ಲಿ, ತನ್ನ ಮಗನಾದಂತ ಯೇಸು ಕ್ರಿಸ್ತನ ಕುರಿತಾಗ್ಲಿ ಆತನ ಹೇಳ್ತಾ ಇಲ್ಲ. ಯಾರ ವಿಷಯದಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ, ಭೂಮಿಯಲ್ಲಿರುವಂತ ತನ್ನ ಕೋಟ್ಯಾನುಕೋಟಿ ಮಕ್ಕಳ ವಿಷಯದಲ್ಲಿ ಆತನ ಹೇಳ್ತಾ ಇದ್ದಾನೆ. ಆಕಾಶ ಮಂಡಲವೇ ಕೇಳು, ಭೂಮಂಡಲವೇ ಕೇಳು, ನಾನು ಸಾಕಿ ಸಲಹಿದಂತ ಮಕ್ಕಳಿಂದ ನನಗೆ ದ್ರೋಹವನ್ನ ಮಾಡಿದ್ದಾರೆ. ಇವತ್ತು ನಾವು ಯಾರಿಗೋ ಒಬ್ಬರಿಗೆ ನ್ಯಾಯವನ್ನು ಒಪ್ಪಿಸ್ತೀವಿ ಅಂದ್ರೆ, ಅವ್ರು ಏನೋ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇರುವಂತ ಜನರಿಗೆ ನಾವು ನ್ಯಾಯವನ್ನು ಒಪ್ಪಿಸ್ತೀವಿ. ನೋಡಿ ಈ ರೀತಿಯಾಗಿ ತಪ್ಪನ್ನ ಮಾಡಿದ್ದಾರೆ ಇವರು, ಇದು ಸರಿನಾ ಅಂತ ಹೇಳಿ ನ್ಯಾಯವನ್ನು ಒಪ್ಪಿಸ್ತೀವಿ. ಆದ್ರೆ ದೇವರು ತನ್ನ ಸೇವಕರಿಗೆ ನ್ಯಾಯವನ್ನು ಒಪ್ಪಿಸ್ತಾ ಇದ್ದಾರೆ ಅಂದ್ರೆ ಇದ್ರ ಅರ್ಥ ಏನು? ಸೇವಕರೇ ಸರಿಯಾದಂತ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸೇವಕರೇ ಸರಿಯಾಗಿದ್ದಾರೆ, ಮಕ್ಕಳು ಸರಿ ಇಲ್ಲ ಅಂತಲೇ ಅದ್ರ ಅರ್ಥ. ಆದ್ರಿಂದ ಖಚಿತವಾಗಿ ಈ ಈ ಪ್ರಕೃತಿ ಎಲ್ಲವೂ ಕೂಡ ಯಾಕೆ ಆ ಒಂದು ರೋಮಪುರದವ್ರಿಗೆ ಬರ್ತಾರೆ ಪತ್ರಿಕೆ 8:19 ಅದು ಈ ನಾಶ ಮಾಡೋದಕ್ಕೋಸ್ಕರ ಸಿದ್ಧ ಪಡ್ತಾ ಐತೆ ಎನ್ನುವಂಥದ್ದನ್ನ ನೋಡುವಂತದ್ದಾದ್ರೆ ಇದಕ್ಕೋಸ್ಕರವೇ. ಏನಕ್ಕೆ ದೇವರು ಅಧಿಕಾರವನ್ನ ಕೊಡ್ತಾನೆ? ಯಾವ ರೀತಿಯಾಗೂ ಕೂಡ ನನ್ನ ಮಕ್ಕಳು ಮಾರ್ಪಡಲ್ಲ, ನನ್ನ ಮಕ್ಕಳು ಬದಲಾಗಲ್ಲ, ಆದ್ರಿಂದ ಅವ್ರನ್ನ ನಾಶ ಮಾಡ್ರಿ ಎಂಬುದಾಗಿ ದೇವರು ಅಪ್ಪಣೆಯನ್ನ ಕೊಡುವಂತ ಕಾರಣವೇ ಅದು ವಿಜೃಂಭಿಸುತ್ತಾ ಅದು ಎದುರು ನೋಡ್ತಾ ಐತೆ ಅನ್ನೋದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಆದ್ರೆ ಯೇಸು ಕ್ರಿಸ್ತನ ದೇವರ ಇಷ್ಟವನ್ನ ನೆರವೇರಿಸಿದ್ರಿಂದ ತಂದೆಯಾದಂತ ದೇವರು ಯೇಸು ಕ್ರಿಸ್ತನಿಗೋಸ್ಕರ ಆತನು ಸಾಕ್ಷಿನೇ ಹೇಳ್ತಾನೆ, ಈತನು ಪ್ರಿಯನಾಗಿರುವಂತ ನನ್ನ ಮಗನು ಅಂತಾನ. ಒಂದ್ ವೇಳೆ ನಿಮ್ಮನ್ನ ಕುರಿತು ಈತನು ಪ್ರಿಯನಾಗಿರುವಂತ ನನ್ನ ಮಗನು ಅಂತ ಹೇಳಿ ದೇವ್ರು ಹೇಳ್ತಾ ಇದ್ದಾನ? ಒಂದ್ಸರಿ ಆಲೋಚನೆ ಮಾಡಿ. ಯೇಸು ಕ್ರಿಸ್ತನು ದೇವರ ಮಾತಿಗೆ ಅನುಸಾರವಾಗಿ ಬದುಕಿದ್ರಿಂದ ಆ ರೀತಿಯಾಗಿ ದೇವರು ಯೇಸು ಕ್ರಿಸ್ತನ ವಿಷಯದಲ್ಲಿ ಮಾತಾಡ್ತಾರೆ. ಆ ಯೇಸು ಕ್ರಿಸ್ತನ ಗುಣಗಳಂತೆ ಈ ಪ್ರಕೃತಿ ಇರುವಂತ ಕಾರಣ ದೇವರು ತನ್ನ ಬಾಧೆಯನ್ನ ಈ ಪ್ರಕೃತಿ ಮುಂದೆ, ದೂತರ ಮುಂದೆ ಹೇಳ್ಕೊಂತ ಇದ್ದಾನೆ. ಇವತ್ತು ನಾವು ಯಾವ ರೀತಿಯಾಗಿದ್ದೀವಿ ದೇವರ ಲೆಕ್ಕದಲ್ಲಿ? ಯೇಸು ಕ್ರಿಸ್ತನು ದೇವರ ಲೆಕ್ಕದಲ್ಲಿ ಶ್ರೇಷ್ಠನಾಗಿದ್ದಾನೆ, ಪ್ರಕೃತಿ ದೇವರ ಲೆಕ್ಕದಲ್ಲಿ ಶ್ರೇಷ್ಠವಾಗಿದೆ. ಅಂದ್ರೆ ನಾವು ದೇವರ ಲೆಕ್ಕದಲ್ಲಿ ಶ್ರೇಷ್ಠವಾಗಿದ್ದೀವ? ಮನುಷ್ಯರಾದಂತ ನಾವು ದೇವರ ಲೆಕ್ಕದಲ್ಲಿ ಶ್ರೇಷ್ಠವಾದಂತ ರೀತಿಯಲ್ಲಿ ಬದುಕ್ತಾ ಇದ್ದೀವ? ಇವೆಲ್ಲವನ್ನ ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಅಂದ್ರೆ ಇವತ್ತೆಲ್ಲರೂ ಕೂಡ ನಾವು ಕ್ರೈಸ್ತತ್ವನ ಬಹಳ ಈಸಿಯಾಗಿ ತೆಗೆದುಕೊಂಡು ಆ ರೀತಿಯಾಗಿ ನಾವು ಮುಂದೆ ಸಾಗಿ ಹೋಗ್ತಾ ಇದೀವಿ. ಇದರಲ್ಲೇನು ಅಂತ ಒಂದು ಆ ಶ್ರೇಷ್ಠತೆ ಏನು ಅಂತದ್ದು ಇಲ್ಲ, ಅಂತ ಒಂದು ವಿಶೇಷತೆ ಏನು ಇಲ್ಲ. ಏನೋ ಒಂದು ಬೈಬಲ್ನ ಹಿಡ್ಕೊಂಡು ಹೋಗಿ ಬಂದ್ಬಿಟ್ರೆ ಮುಗ್ದೋಯ್ತು ಇಲ್ಲಿಗೇನಾ ಅಂತ ಹೇಳ್ಬಿಟ್ಟು ನಾವ್ ಈ ರೀತಿಯಾಗಿ ಅಂದ್ಕೊಂಡಿದೀವಿ. ಆದ್ರಿಂದನ ಇವೆಲ್ಲವನ್ನ ಬಿಟ್ಟು ಮಾನಸಾಂತರ ಪಟ್ಟು ಸರಿಯಾದಂತ ರೀತಿಯಲ್ಲಿ ಬದುಕಬೇಕು ಎನ್ನುವಂಥದ್ದನ್ನ ಖಚಿತವಾಗಿ ನಾವು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ದೇವರು ಮನುಷ್ಯನಿಗೆ ಆಯುಷ್ಕಾಲವನ್ನು ಕೊಟ್ಟು ಈ ಭೂಮಿ ಮೇಲೆ ಮನುಷ್ಯನನ್ನ ಕಳಿಸಿ ಪ್ರತಿಯೊಬ್ಬ ಮನುಷ್ಯನು ನನಗೋಸ್ಕರ ಬದುಕ್ರಿ ಎಂಬುದಾಗಿ ಆತನೇ ಹೇಳಿದ್ರೆ, ನಾವೆಲ್ಲರೂ ಕೂಡ ಆ ಕೆಲಸವನ್ನ ಮರೆತು ನಮ್ಮ ಕೆಲಸಗಳಲ್ಲಿ ನಾವು ನಿರತರಾಗ್ಬಿಟ್ಟಿದ್ದೀವಿ. ಎಲ್ಲರಿಗೂ ಕೂಡ ಅವರವರ ಕೆಲಸವೇ ಮುಖ್ಯ. ಅವರವರ ಕೆಲಸವನ್ನು ಮಾಡಬಾರ್ದು ಅಂತ ಅಲ್ಲ, ಅವರವರ ಕೆಲಸಕ್ಕಿಂತ ಮೊದಲನೇದಾಗಿ ದೇವರ ಕೆಲಸದಲ್ಲಿ ಅವ್ರಿಗೆ ಮನಸ್ಸಿರ್ಬೇಕು.
ದೇವರ ಕೆಲಸವನ್ನ ಮಾಡುವಂತವರಾಗಿರ್ಬೇಕು. ಮನುಷ್ಯನಿಗೋಸ್ಕರ ಪ್ರಕೃತಿ ಒಂದು ಮರವನ್ನ ಆ ದೇವ್ರ ಏನ್ ಮಾಡ್ತಾನೆ, ನಿನ್ನ ಫಲವನ್ನ ನನ್ನ ಮಕ್ಕಳಿಗೋಸ್ಕರ ಕೊಡು ಎಂಬುದಾಗಿ, ಒಂದು ಪಶುವಿಗೆ ಒಂದು ಹಾಲನ್ನ ನನ್ನ ಮಕ್ಕಳಿಗೆ ಕೊಡು ಎಂಬುದಾಗಿ, ಸೂರ್ಯನನ್ನ ನನ್ನ ಮಕ್ಕಳಿಗೋಸ್ಕರ ನೀನು ಬೆಳಕನ್ನ ಕೊಡು ಎಂಬುದಾಗಿ, ಮಳೆಯನ್ನ ನನ್ನ ಮಕ್ಕಳಿಗೋಸ್ಕರ ನೀನು ಭೂಮಿಯಲ್ಲಿ ಸೂರ್ಯ ಎಂಬುದಾಗಿ ದೇವರ ಆಜ್ಞೆಯನ್ನ ಕೊಟ್ಟು, ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಉಂಟು ಮಾಡಿ ಇವೆಲ್ಲವೂ ಕೂಡ ತಂಪಾದಂತ ಬೆಳಕನ್ನ ಕೊಡಬೇಕು. ಹಗಲು ಬರುವಂತ ಈ ಸೂರ್ಯನಂತ ಬಿಸಿಯಾದಂತ ಬೆಳಕನ್ನ ಕೊಡಂಗಿಲ್ಲ. ರಾತ್ರಿ ಬರುವಂತ ನಕ್ಷತ್ರಗಳ ಬೆಳಕು, ಈ ಒಂದು ಚಂದ್ರನ ಬೆಳಕು, ಇವೆಲ್ಲವೂ ಯಾವ ರೀತಿಯಾಗಿರುತ್ತೆ ಅಂದ್ರೆ ತಂಪನ್ನು ಕೊಡುವಂತ ರೀತಿಯಲ್ಲಿ ಇರುತ್ತೆ. ಇವುಗಳಿಂದ ಬಿಸಿಯಾದಂತ ಸೂರ್ಯನಿಂದ ಬರುವಂತ ಶಾಖವಾದಂತ ಬಿಸಿಲಿರಲ್ಲ. ಒಂದ್ಸರಿ ಆಲೋಚನೆ ಮಾಡಿ, ಯಾವ ರೀತಿಯಾದಂತ ದೇವ್ರು ಯಾವ ರೀತಿಯಾದಂತ ಏರ್ಪಾಟನ್ನ ಮನುಷ್ಯನಿಗೋಸ್ಕರ ಮಾಡಿದನು. ಯಾಕೆ ಇಂತ ಏರ್ಪಾಟನ್ನ ಮಾಡಬೇಕು? ಮನುಷ್ಯನು ಬೆಳಗಿನಿಂದ ಸಾಯಂಕಾಲವರೆಗೂ ದುಡಿದ ಮೇಲೆ ಆತನ ಏನ್ ಮಾಡಬೇಕು? ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕಲ್ಲ. ಆ ವಿಶ್ರಾಂತಿ ಎನ್ನುವಂಥದ್ದು ಸುಂದರವಾಗಿ ಇರ್ಬೇಕು, ತಣ್ಣನೆಯ ವಾತಾವರಣದಲ್ಲಿ ಇರ್ಬೇಕು. ಯಾವುದೇ ಕಾರಣಕ್ಕದಲ್ಲಿ ಇಬ್ಬಂದಿ ಎನ್ನುವಂಥದ್ದು ಇರಂಗಿಲ್ಲ. ಯಾಕೆಂದ್ರೆ ನಾವು ಮಲಗುವಂತ ಸಮಯದಲ್ಲಿ ಒಂದು ಚಿಕ್ಕ ಶಬ್ದ ಬಂದ್ರೂ ಕೂಡ ನಾವು ಮಲಗೋದಕ್ಕಾಗಲ್ಲ. ಯಾವುದೋ ಒಂದು ಬೇರೆ ಒಂದು ಇಬ್ಬಂದತೆ ಇದ್ರೂ ಕೂಡ ಮಲಗೋದಕ್ಕಾಗಲ್ಲ, ನಿದ್ದೆ ಬರಲ್ಲ. ಆದ್ರಿಂದ ದೇವರು ಮನುಷ್ಯನು ಕೆಲಸವನ್ನ ಮಾಡಿ ಬರ್ತಿದ್ದಂಗೆನೇನೆ ಈ ಪ್ರಕೃತಿಯ ಕತ್ತಲಾಗಿ ಹೋಗ್ಬೇಕು. ಆ ರೀತಿಯಾದಂತ ಏರ್ಪಾಟುಗಳನ್ನ ದೇವ್ರು ಮಾಡಿದಾನೆ. ದೇವರ ಕೆಲಸವನ್ನು ಮಾಡಿ ಕಷ್ಟಪಟ್ಟಂತ ಮನುಷ್ಯನಿಗೆ ವಿಶ್ರಾಂತಿ ಕೊಡ್ಬೇಕು ಅಂತಲೇನೆ ಮನುಷ್ಯನು ನಿದ್ರೆಯನ್ನು ಹೊಂದಿ ಆತನ ಆರೋಗ್ಯವಾಗಿ ದೇವರ ಕೆಲಸವನ್ನು ಮಾಡ್ಬೇಕು ಅಂತಲೇ ಇಷ್ಟೆಲ್ಲ ಏರ್ಪಾಟನ್ನ ಮಾಡಿದ್ದಾನೆ. ಈ ಪ್ರಕೃತಿಯಲ್ಲಿ ಯಾವುದು ಕೂಡ ವ್ಯರ್ಥವಾಗಿ ಏರ್ಪಡಿಸಲ್ಪಟ್ಟಿಲ್ಲ. ಅದೇನು ವ್ಯರ್ಥ, ಭೂಮಿ ಹೊಂದಿದ್ರೆ ಸಾಕಾಗಿತ್ತಲ್ಲ, ಮಿಕ್ಕಿದಂತ ಗ್ರಹಗಳು ಏನಕ್ಕೆ ಅಂತ ನಾವು ಅಜ್ಞಾನಿಗಳ ತರ ಆಲೋಚನೆ ಮಾಡ್ತೀವಿ ಅಂತ ಅದು ತಪ್ಪು. ಪ್ರತಿಯೊಂದು ಕೂಡ ಕೆಲಸದ ನಿಮಿತ್ತವಾಗಿ ನಮ್ಗೆ ಉಪಯೋಗವಾಗುವುದಕ್ಕೋಸ್ಕರವೇ ನಾವು ದೇವರದನ್ನ ನೇಮಿಸಿದ್ದಾನೆ, ದೇವರದನ್ನ ಸೃಷ್ಟಿಸಿದ್ದಾನೆ. ಈ ಪ್ರಕೃತಿಯಲ್ಲಿರುವಂತ ಕೆಲವೊಂದು ಪದಾರ್ಥಗಳನ್ನ ನಾವು ಅದರಿಂದ ಏನಿದ್ರಿಂದ ಉಪಯೋಗ ಅಂತ ಹೇಳಿ ನಾವು ಕಂಡುಕೊಳ್ಳಕ್ ಆಗ್ದಲೇ ಇರುವಂತ ರೀತಿಯಲ್ಲಿ ನಾವು ಇದ್ದೀವಿ ಅಂತ ಅಂದ್ರೆ ನಮಗ ಇನ್ನು ಮಟ್ಟಿಗೆ ಅಂತ ಉನ್ನತವಾದಂತ ಜ್ಞಾನ ಬೆಳೆದಿಲ್ಲ. ಒಂದು ಸಮಯದಲ್ಲಿ ಈ ಪ್ರಕೃತಿಯಲ್ಲಿ ಇರುವಂತ ಯಾವುದು ಕೂಡ ಅದರ ಒಂದು ಶ್ರೇಷ್ಠತೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಇವತ್ತಿಗೆ ಸ್ವಲ್ಪ ಸ್ವಲ್ಪ ಕಾರ್ಯಗಳು ಗೊತ್ತಾಗ್ತಾ ಇದೆ. ಆ ಪದಾರ್ಥ ಎನ್ನುವಂಥದ್ದು ಒಳ್ಳೇದು, ಈ ಪದಾರ್ಥ ಎನ್ನುವಂಥದ್ದು ಒಳ್ಳೇದು, ಇದು ಬೇಕು ಅದು ಬೇಕು, ಮನುಷ್ಯನಿಗೆ ಅದು ಅವಶ್ಯ ಅಂತಾನ. ಒಂದು ಸಮಯದಲ್ಲಿ ನೋಡುವಾಗ ಇದ್ದಂತ ಪೆಟ್ರೋಲ್ ಡೀಸೆಲ್ ಬೆಲೆ ನಮಗೆ ಗೊತ್ತಾಗಿಲ್ಲ, ಅದು ಏನಕ್ಕೆ ಎನ್ನುವಂಥದ್ದು ಗೊತ್ತಾಗಿಲ್ಲ. ಆದ್ರೆ ಕಾಲ ನಂತರವಾಗಿ ಪೆಟ್ರೋಲ್ ಡೀಸೆಲ್ ಬೇಕು ಎನ್ನುವಂಥದ್ದು ಆಗಿದೆ. ಅಂದ್ರೆ ಇವೆಲ್ಲವನ್ನ ಕೇಳದಂತ ಮೊದಲೇ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿ ಸಿದ್ಧವಾಗಿ ಇಟ್ಟಿದ್ದಾನೆ. ನಾವು ಬಳಸ್ಕೊಳ್ಳುವಂಥದ್ದು ಅಷ್ಟೇ ಕೆಲಸ. ದೇವರಿಷ್ಟೆಲ್ಲವನ್ನ ಏನಕ್ಕೋಸ್ಕರ ಮಾಡಿದನೋ ಗೊತ್ತಾ? ಅವೆಲ್ಲವೂ ಕೂಡ ದೇವರ ಮಾತುಗನುಸಾರವಾಗಿ ಏನಕ್ಕೋಸ್ಕರ ಮನುಷ್ಯನಿಗೆ ಬಲಿಯಾಗಿ ಹೋಗ್ತಿದ್ಯೋ ಗೊತ್ತಾ? ಕ್ರಿಸ್ತನನ ಗುಣಗಳನ್ನು ಧರಿಸಿಕೊಂಡಿರುವಂತ ಕಾರಣ. ಯೇಸು ಕ್ರಿಸ್ತನು ಆತನು ಶ್ರಮೆಯನ್ನ ಪಟ್ಟಿದ್ದಾನೆ. ಯೇಸು ಕ್ರಿಸ್ತನಂತೆ ಪ್ರಕೃತಿಯು ಕೂಡ ಕೆಲಸವನ್ನ ಮಾಡ್ತಾ ಇದೆ. ಆದ್ರಿಂದ ಪ್ರಕೃತಿಯಲ್ಲಿ ಯಾವುದನ್ನು ನೋಡಿದ್ರು ಕೂಡ ಯೇಸು ಕ್ರಿಸ್ತನ ಕಾಣ್ತಾನೆ. ಕಾಣಿಸಲಿವಂತ ಹೇಳಿ ಒಂದ್ ವೇಳೆ ಯಾರಾದ್ರೂ ಮಾತನಾಡಿದ್ರೆ ಆತನು ತಪ್ಪಾದಂತ ಮಾತೆ ಅಂತ ಹೇಳಿ ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಯೇಸು ಕ್ರಿಸ್ತನ ಒಂದು ತ್ಯಾಗ, ಕಷ್ಟ ತಿಳಿಯದೇ ಇರುವಂತದ್ದೇ ಅವರು ಅರ್ಥ ಮಾಡಿಕೊಳ್ಳದೆ ಇರುವುದಕ್ಕೆ ಕಾರಣ. ಯೇಸು ಕ್ರಿಸ್ತನ ತ್ಯಾಗ ಪ್ರೀತಿಗಳನ್ನ ಅರ್ಥ ಮಾಡಿಕೊಂಡ್ರೆ ಪ್ರಕೃತಿಯಲ್ಲಿರುವಂತ ಗುಣಗಳನ್ನ ಅವರು ಅರ್ಥ ಮಾಡಿಕೊಂಡು ಬಿಡ್ತಾರೆ. ಖಚಿತವಾಗಿ ನಾವಿಲ್ಲಿ ಇವೆಲ್ಲ ಕಾರ್ಯಗಳನ್ನ ಗಮನಿಸಬೇಕು. ಆದ್ರಿಂದ ಪ್ರಕೃತಿಯನ್ನು ನೋಡಿದಾಗ್ಲೆಲ್ಲ ಯಾವ ರೀತಿಯಾಗಿ ಅನುಭವಿಸ್ಬೇಕೋ ಎನ್ನುವಂತ ಆಲೋಚನೆ ಬರುತ್ತೆ ಬಿಟ್ರೆ ಮನುಷ್ಯನಿಗೆ ಅದರಲ್ಲಿ ಯಾವ ಗುಣಗಳಿದೆ, ಏನಕ್ಕೋಸ್ಕರ ಪ್ರಕೃತಿ ಎನ್ನುವಂಥದ್ದು ಮನುಷ್ಯನಿಗೋಸ್ಕರ ಈ ರೀತಿಯಾಗಿ ಬಲಿಯಾಗಿ ಹೋಗ್ತಿದೆ ಎನ್ನುವಂಥದ್ದನ್ನ ಯಾವ ಮನುಷ್ಯನು ಕೂಡ ಅರ್ಥ ಮಾಡಿಕೊಳ್ಳಲ್ಲ. ಈ ಪ್ರಕೃತಿಯಲ್ಲಿರುವಂತ ಈ ಮನುಷ್ಯನಿಗಿಂತನ ಪ್ರಕೃತಿಯಲ್ಲಿರುವಂತ ಪದಾರ್ಥಗಳ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ಮನುಷ್ಯನಿಗೆ ನಂಬಿಕೆ ಹೆಚ್ಚಾಗಿದೆ. ಇವತ್ತು ಯಾಕೆ ಲಕ್ಷಾನ್ಗಟ್ಲೆ ದುಡ್ಡನ್ನ ಖರ್ಚು ಮಾಡಿ ನಾಯಿಗಳನ್ನ ಸಾಕಿಕೊಳ್ತಾರೆ? ಒಬ್ಬ ಮನುಷ್ಯನನ್ನ ಕಾವಲ್ಗಿಟ್ರೆ ಚೆನ್ನಾಗಿರುತ್ತಲ್ಲ. ಆದ್ರೆ ಆ ಕಾವಲುಗಾರರನ್ನು ಕೂಡ ನಂಬದಂತ ಪರಿಸ್ಥಿತಿಯಲ್ಲಿ ನಾಯಿಗಳನ್ನೇ ಎಷ್ಟೋ ದುಡ್ಡನ್ನ ಖರ್ಚು ಮಾಡಿ ನಾಯಿಗಳನ್ನೇ ಇಟ್ಕೊಳ್ತಾರೆ ಅಂತ ಅಂದ್ರೆ ಇದ್ರ ಅರ್ಥ ಏನು ಅಂತೇಳಿ ನೋಡುವಾಗ ಮನುಷ್ಯನಿಗಿನ್ನ ಪ್ರಾಣಿಗಳ ಮೇಲೆಯೇ ನಂಬಿಕೆ. ಯಾಕೆ? ಮನುಷ್ಯನು ಯಾವ ರೀತಿಯಾಗಿ ಬೇಕಾದ್ರೂ ಹಳ್ಳವನ್ನ ತೋಡ್ಬೋದು ಅವನ್ಗೆ. ತನ್ನನ್ನು ಕೆಲಸಕ್ಕೆ ಇಟ್ಟುಕೊಂಡಂತ ಯಜಮಾನನಿಗೆ ಯಾವ ಬೇಕಾದ್ರೂ ಹಳ್ಳವನ್ನ ತೋಡ್ಬೋದು. ಆದ್ರೆ ಒಂದು ನಾಯಿ ಆ ರೀತಿಯಾಗಿ ಮಾಡುತ್ತಾ? ಒಂದು ಬೆಕ್ಕ ಆ ರೀತಿಯಾಗಿ ಮಾಡುತ್ತಾ? ಅವ್ರು ಸಾಕಿಕೊಳ್ಳುವಂತ ಪ್ರಾಣಿಗಳು ಆ ರೀತಿಯಾಗಿ ಮಾಡುತ್ತಾ? 84 ಲಕ್ಷ ಜೀವರಾಶಿಗಳಲ್ಲಿ ಯಾವುದೂ ಕೂಡ ಆ ರೀತಿಯಾಗಿ ಮಾಡಲ್ಲ. ಆದ್ರಿಂದಲೇನೆ ಮನುಷ್ಯನ ಎಷ್ಟು ಮೋಸಗಾರ ಅಂತ ಹೇಳಿ ಇವತ್ತು ಸ್ಪಷ್ಟವಾಗಿ ಮನುಷ್ಯರಿಗೆ ಗೊತ್ತಿರುವಂತ ಕಾರಣವೇ ಪ್ರಕೃತಿಯಲ್ಲಿರುವಂತ ಪ್ರಾಣಿ ಪಕ್ಷಿಗಳನ್ನ ಬೇಕಾದ್ರೂ ನಂಬ್ತಾನೆ, ಮನುಷ್ಯನನ್ನು ನಂಬದಂತ ಪರಿಸ್ಥಿತಿಯಲ್ಲಿ ಹೋಗಿರುವಂತದ್ದು ಇದಕ್ಕೆ ಕಾರಣ. ಯೇಸು ಕ್ರಿಸ್ತನು ಕೂಡ ಬಲಿಯಾಗಿ ಆತನು ಯಾವ ರೀತಿಯಾಗಿ ವಿಧೇಯನಾದ್ನೋ ಆ ರೀತಿಯಾಗಿ ಪ್ರಕೃತಿ ಎನ್ನುವಂಥದ್ದು
ಮನುಷ್ಯನು ಯಾವ ಕೆಲಸವನ್ನ ಹೇಳಿದ್ರು ಆ ರೀತಿ ಆ ಕೆಲಸಕ್ಕೆ ಸಿದ್ಧವಾಗಿ ಬಲಿಯಾಗಿ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾವು ಸಾಕುವಂತ ಒಂದು ಕೋಳಿಗಳಿರ್ತತೆ. ಆ ಕೋಳಿಗಳು ಎಷ್ಟೋ ಮೊಟ್ಟೆಗಳನ್ನ ಇಟ್ಕೊಂಡು ಬರ್ತಿರ್ತತೆ. ಆ ಮೊಟ್ಟೆಗಳನ್ನ ಇಟ್ಕೊಂಡು ಬರುವಂತ ಸಮಯದಲ್ಲಿ ಕೊನೆದಾಗ ಅದನ್ನ ಕುಯ್ಯುವಂತ ತೀರ್ಮಾನವನ್ನ ಮಾಡ್ತಾರೆ. ಆ ಕೋಳಿ ನಾನು ಎಷ್ಟು ಮೊಟ್ಟೆಗಳನ್ನ ಇಟ್ಕೊಂಡ್ ಬಂದಿದ್ದೀನಿ, ಮರಿಗಳನ್ನ ಮಾಡಿದ್ದೀನಿ, ನಿನಗೋಸ್ಕರ ನೀವು ಎಲ್ಲವನ್ನ ನಾನು ಕಷ್ಟಪಟ್ಟಿದ್ದೀನಿ, ನನ್ನನ್ನೇನು ಕುಯ್ತಿ ಅಂತ ಹೇಳಿ ಒಂದ್ ವೇಳೆ ಆ ಕೋಳಿ ಎದುರು ಮಾತನಾಡಿದ್ರೆ ಅದ್ ಯಾವ ರೀತಿಯಾಗಿರುತ್ತೆ? ಒಂದ್ಸಾರಿ ಇದನ್ನ ಆಲೋಚನೆ ಮಾಡ್ಬೇಕಾದ್ರೆ ಪ್ರಕೃತಿಯಲ್ಲಿರುವಂತ ಯಾವ ಜೀವರಾಶಿಯಾದ್ರೂ, ವೃಕ್ಷಗಳಾದ್ರೂ, ಸಮುದ್ರದಲ್ಲಿರುವಂತ ಮೀನುಗಳಾದ್ರೂ, ಮಹಾ ಮತ್ಸ್ಯಗಳಾದ್ರೂ ಮನುಷ್ಯನಿಗೆ ಎದುರು ತಿರುಗದಂತ ರೀತಿಯಲ್ಲಿ ಕ್ರಿಸ್ತನಂತೆ ಸುಲಭವಾದಂತ ರೀತಿಯಲ್ಲಿ ಒಳಗಾಗುವಂತೆಯೇ ಏನ್ ಮಾಡಿದೆ ಇದೆ. ಯಾವುದೇ ಕಾರಣಕ್ಕೂ ಯಾವುದು ತಿರುಗಿ ಬೀಳುವಂತ ಒಂದು ಪರಿಸ್ಥಿತಿ ಇಲ್ಲ. ಆಲೋಚನೆ ಮಾಡಿ. ಇವತ್ತು ದೊಡ್ಡ ಆನೆ ಮನುಷ್ಯನಿಗೆ, ಒಂದು ಚಿಕ್ಕ ಮನುಷ್ಯನಿಗೆ ಬಲಿಯಾಗಿ ಒಳಪಡುತ್ತೆ ಅಂತ ಅಂದ್ರೆ, ಒಬ್ಬ ಚಿಕ್ಕ ಮನುಷ್ಯನು ಹೇಳಿದಂತ ರೀತಿಯಲ್ಲಿ ಆಣೆ ಆ ಸರ್ಕಸ್ಗಳಲ್ಲಿ ಅದು ಈ ಮನುಷ್ಯನ್ ಹೇಳಿದಂತ ರೀತಿಯಲ್ಲಿ ಅದು ಕೆಲಸವನ್ನು ಮಾಡುತ್ತೆ ಅಂತ ಅಂದ್ರೆ ಆ ಮನುಷ್ಯನಿಗೆ ಒಳಪಡ್ತಾ ಇಲ್ವಾ? ಒಂದ್ಸಾರಿ ಆಲೋಚನೆ ಮಾಡಿ. ಇವತ್ತು ಯಾವ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯನಿಗೆ ಏನು ಹಾನಿ ಆಗಿಲ್ವಾ ಅಂತ ಹೇಳಿ ನೀವು ನನ್ನನ್ನ ಕೇಳ್ಬೋದು. ಹಾನಿ ಆಗಿದೆ. ಅದಕ್ಕೆ ಕಾರಣ ದೇವರ ಅನುಮತಿ. ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆನೆ ಮನುಷ್ಯನನ್ನ ತುಳಿದು ಬಿಟ್ಟಿದೆ, ಇಲ್ಲ ಸಿಂಹ ಹರಿದು ಬಿಟ್ಟಿದೆ, ಕರಡಿ ಸಾಯಿಸ್ಬಿಟ್ಟಿದೆ ಅಂತ ಅಲ್ಲ. ಅದು ದೇವರ ಅನುಮತಿಯ ಮೇರೆಗೆ, ದೇವರ ಅನುಮತಿ ಬಂದಿರುವಂತ ಕಾರಣ ಆ ಮನುಷ್ಯನನ್ನ ಆ ಪ್ರಾಣಿಯು ಆ ರೀತಿಯಾಗಿ ಕೊಂದಾಕಿರುತ್ತೆ. ಇದನ್ನ ಖಚಿತವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ನಾವೆಲ್ಲರೂ ಯಾಕಂದ್ರೆ ಎಲ್ಲ ವಿಷಯಗಳನ್ನ ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಬಾರ್ದು. ದೇವರಿಗೋಸ್ಕರ ಜೀವಿಸ್ಬೇಕು ಅಂತ ಹೇಳಿ ಪ್ರಕೃತಿಯನ್ನು ನೋಡಿ ನಾವು ತಿಳಿದುಕೊಳ್ಬೇಕು. ಯಾಕಂದ್ರೆ ಆ ದೇವರಿಗೋಸ್ಕರ ಪ್ರಕೃತಿ ಅನ್ನುವಂಥದ್ದು ಜೀವಿಸ್ತಾ ಇರುವಂತ ಕಾರಣ. ದೇವ್ರು ಏನೇ ಹೇಳಿದ್ರು ಕೇಳ್ಬೇಕು, ದೇವ್ರಿಗೋಸ್ಕರ ಬದುಕ್ಬೇಕು. ಮನುಷ್ಯನು ಹುಟ್ಟಿದ್ದು ಆ ದೇವ್ರಿಗೋಸ್ಕರವೇ. ನಾವು ನಮಿಗೋಸ್ಕರ ಹುಟ್ಟಿದೀವ? ಇವತ್ತೊಬ್ಬ ಪ್ರಿಯತಮೆಯನ್ನ ನೋಡಿ ನಾನು ಹುಟ್ಟಿರುವಂತದ್ದು ನಿನಗೋಸ್ಕರ ಎಂಬುದಾಗಿ ಹೇಳ್ತಾನೆ. ತಂದೆ ತಾಯಿಗಳು ಮಕ್ಕಳನ್ನ ನೋಡಿ ಹೇಳ್ತಾನೆ, ನಾವಿರುವಂತದ್ದೇ ನಿಮಗೋಸ್ಕರ ಅಂತ. ಯಾವ ಮನುಷ್ಯನು ಯಾವನಿಗೋಸ್ಕರವೂ ಹುಟ್ಟಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿರುವಂತದ್ದು ಆ ಸೃಷ್ಟಿಕರ್ತನಿಗೋಸ್ಕರ, ತಂದೆಗೋಸ್ಕರ. ಆ ತಂದೆ ಹೇಳಿದಂತ ರೀತಿಯಲ್ಲಿ ಯಾವ ರೀತಿಯಾಗಿ ಪ್ರಕೃತಿ ಎನ್ನುವಂಥದ್ದು ಕೇಳ್ತಾ ಇದೆಯೋ, ಆ ತಂದೆಗೋಸ್ಕರನ ಈ ಪ್ರಕೃತಿ ಎನ್ನುವಂಥದ್ದು ಹುಟ್ಟಿ ತಂದೆ ಮಾತುಗಳಿಗೆ ಒಳಪಡ್ತಾ ಇದೆಯೋ, ಆ ತಂದೆಯಿಂದ ಹುಟ್ಟಿರುವಂತ, ಆ ತಂದೆಗೋಸ್ಕರ ಹುಟ್ಟಿರುವಂತ ನಾವು ಆ ತಂದೆ ಹೇಳಿದಂತ ರೀತಿಯಲ್ಲಿ ಕೇಳ್ಬೇಕು ಎನ್ನುವಂಥದ್ದನ್ನ ಈ ಪ್ರಕೃತಿಯನ್ನು ನೋಡಿ ನಾವು ಪಾಠವನ್ನ ಕಲಿಬೇಕು. ಈ ಪ್ರಕೃತಿಯನ್ನು ಅನುಭವಿಸುತ್ತಿರುವಂತದ್ದು ಆತನು, ಇದೆಲ್ಲವೂ ಕೂಡ ಆತನ ಕೈ ಕೆಲಸ. ಇದನ್ನ ಮಾಡೋದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಕೂಡ ಕೆಲಸವನ್ನು ಮಾಡೋದಕ್ಕೋಸ್ಕರವೇ ಬಂದಿದ್ದಾನೆ. ಅಂದ್ರೆ ಈ ಪ್ರಕೃತಿಯಲ್ಲಿರುವಂತ ಯೇಸು ಕ್ರಿಸ್ತನ ಗುಣಗಳು ಯಾವ ರೀತಿಯಾಗಿ ಪ್ರಕೃತಿಯಲ್ಲಿ ಇದೆ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬಂದು ಆತನು ವಿಧೇಯನಾಗಿ ತೋರಿಸ್ಬೇಕು. ಆವಾಗಲೇನೆ ಕ್ರಿಸ್ತನ ಗುಣಗಳು ಕೂಡ ಪ್ರಕೃತಿಯಲ್ಲಿ ಇದೆ ಏನು ಅಂತ ಹೇಳಿ ಗುರುತಿಸಿ ಮಾತನಾಡೋದಕ್ಕೆ ಸಾಧ್ಯ. ಒಂದ್ಸಾರಿ ಒಂದು ವಿಚಾರವನ್ನ ನಾವು ಆಲೋಚನೆ ಮಾಡ್ಬೇಕು. ಇವತ್ತು ಯಾವುದೇ ಒಬ್ಬ ಮನುಷ್ಯನು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಅದರಿಂದ ಒಂದು ಫಲಿತಾಂಶವನ್ನ ಕೇಳ್ತಾನೆ. ಅಂದ್ರೆ ಇವತ್ತು ನಾವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿದ್ರೆ ನಾವು ಕೂಲಿಯನ್ನ ಕೇಳ್ತೀವಿ. ಇಲ್ಲ ಯಾರಿಗೆ ಯಾವ್ದೋ ಒಂದು ಹೆಲ್ಪ್ ಅನ್ನ ಮಾಡಿದ್ರೆ ಅದರಿಂದ ಏನು ನಮಗೆ ಆದಾಯವನ್ನ ನಿರೀಕ್ಷಿಸ್ತೀವಿ. ಆದ್ರೆ ಈ ಪ್ರಕೃತಿ ಎನ್ನುವಂಥದ್ದು ಮಾತ್ರ ಮನುಷ್ಯನ ಬಳಿ ಯಾವುದೇ ಒಂದು ಸಂಬಳವನ್ನಾಗ್ಲಿ, ಒಂದು ಫಲಿತಾಂಶವನ್ನಾಗ್ಲಿ, ಯಾವುದೇ ಒಂದು ಆದಾಯವನ್ನಾಗ್ಲಿ ಅದು ನಿರೀಕ್ಷಿಸ್ತಾ ಇಲ್ಲ. ಯಾಕೆ ಹೆಂಗೆ ಅಂತ ಹೇಳಿದ್ರೆ, ಇವತ್ತು ನಾವು ಈ ಪ್ರಕೃತಿನೆಲ್ಲವನ್ನ ಬಳಸ್ಕೊಳ್ತಾ ಇದ್ದೀವಿ. ಒಂದು ತೆಂಗಿನ ಮರದ ಹತ್ತಿರ ಹೋಗ್ತೀವಿ, ಅದು ನಮ್ಮ ಸ್ವಂತ ಜಮೀನಿನದಲ್ಲೇ ಇರ್ಲಿ, ನಮ್ಮ ಸ್ವಂತವಾದಂತ ಮರವೇ ಆಗಿದ್ರು ಕೂಡ ಅದಕ್ಕೆ ನಾವು ಏನಾದ್ರೂ ಒಂದು ವೇಳೆ ದುಡ್ಡನ್ನ ಖರ್ಚು ಮಾಡಿ ಅದರಲ್ಲಿ ಮರಗಳು ಹಣ್ಣು ತಯಾರಾಗುವಂತ ರೀತಿಯಲ್ಲಿ ಮಾಡ್ತೀವ? ನಾವು ಹಾಕುವಂತದ್ದು ಕೇವಲ ಒಂದು ನೀರು ಇಲ್ಲ ಗೊಬ್ಬರ, ಅದು ಹೊರತಾಗಿ ಬೇರೆ ಏನಾದ್ರೂ ಹಾಕ್ತಿವ? ಹಾಕಲ್ಲ. ಕೆಲವು ಟೈಮಲ್ಲಿ ನೀರು ಗೊಬ್ಬರ ಹಾಕದೇ ಇದ್ದಂತ ಸಮಯದಲ್ಲೂ ಕೂಡ ಮಳೆ ನೀರಿಗೆ ಬೆಳೆಯುವಂತ ಮರಗಳೇನೇನೆ ಎಷ್ಟೋ ಕಡೆ ಇರುತ್ತೆ. ಕೆಲವೊಬ್ರು ಬಡವರ ಮರಗಳು ಯಾವ ರೀತಿಯಾಗಿರುತ್ತೆ, ಅವ್ರಿಗೆ ನೀರು ಬೋರನ್ನ ಹಾಕ್ಸೋದಕ್ಕೂ ದುಡ್ಡಿರಲ್ಲ, ಗೊಬ್ಬರವನ್ನ ಹಾಕ್ಸೋದಕ್ಕೂ ದುಡ್ಡಿರಲ್ಲ. ಅಂತ ಸಮಯದಲ್ಲೂ ಕೂಡ ಮರಗಳು ಬಿಡ್ತಲೇ ಇರ್ತದೆ, ಕಾಯಿಗಳು ಬಿಡ್ತಲೇ ಇರ್ತದೆ. ಅಂತ ಸಮಯದಲ್ಲಿ ಹೋಗಿ ಅವ್ರು ಏನಾದ್ರು ಆ ಒಂದು ಮರದಲ್ಲಿರುವಂತ ಆ ಎಳನೀರನ್ನ ಕುಡಿಬೇಕು ಎನ್ನುವಂತ ಸಮಯದಲ್ಲಿ ಆ ಮರ ದುಡ್ಡನ್ನ ಕೊಟ್ಟು ಮೇಲುಕತ್ತು ಅಂತ ಹೇಳುತ್ತಾ? ಒಂದ್ಸರಿ ಆಲೋಚನೆ ಮಾಡಿ. ಒಂದು ವೇಳೆ ಆ ರೀತಿಯಾಗಿ ಹೇಳಿದ್ರೆ ಯಾವ ರೀತಿಯಾಗಿರುತ್ತೆ? ನೀನು ಪುಸ್ಕಟ್ಟಿಯಾಗಿ ನನ್ನನ್ನು ಅನುಭವಿಸ್ಬೇಡ, ನನಗೆ ದುಡ್ಡನ್ನು ಕೊಡು, ಮೊದಲು ದುಡ್ಡನ್ನು ಕೊಟ್ಬಿಟ್ಟು ಆಮೇಲೆ ಮರವನ್ನು ಹತ್ತಿ ನೀನು ಕುಡಿ ಎಂಬುದಾಗಿ ಹೇಳಿದ್ರೆ ಅದು ಯಾವ ರೀತಿಯಾಗಿರುತ್ತೆ? ಆದ್ರೆ ಯಾವ ಮರವಾದ್ರೂ
ಯಾವ ಪ್ರಾಣಿ ಪಕ್ಷಿ ಆದ್ರೂ ಆ ರೀತಿಯಾಗಿ ಯಾವತ್ತಾದ್ರೂ ಮಾತಾಡಿದ್ಯಾ? ದೇವರು ಈ ಪ್ರಾಣಿ ಪಕ್ಷಿಗಳಿಗೆ ಯಾವುದಕ್ಕೂ ಕೂಡ ಮಾತು ಅಂದ್ರೆ ಅವುಗಳ ಮಾತು ಮನುಷ್ಯನಿಗೆ ಅರ್ಥವಾಗಬಾರ್ದು ಅಂದ್ರೆ ಆ ರೀತಿಯಾದಂತ ಏರ್ಪಾಟನ್ನ ಏನಕ್ಕೋಸ್ಕರ ಮಾಡಿದಾನೆ? ಅವುಗಳ ಒಂದು ರೀತಿಯಲ್ಲಿ ನೋಡುವಂತರ ಅವೆಲ್ಲವುಗಳಿಗೂ ಕೂಡ ಮಾತಿದೆ. ಆದದ್ರಿಂದಲೇನೆ ದೇವರ ಪ್ರಭಾವನ ಪ್ರಚಾರ ಪಡಿಸ್ತಾ ಇದೆ ಎಂಬುದಾಗಿ ಇವೆಲ್ಲ ಕಾರ್ಯಗಳಿದೆ. ಆದ್ರೆ ಮನುಷ್ಯನಿಗೆ ಆ ಮಾತು ಗೊತ್ತಾಗ್ಬಾರ್ದು. ಯಾಕೆ ಗೊತ್ತಾಗ್ಬಾರ್ದು? ಮನುಷ್ಯನಿಗೆ ಅವು ಅಡ್ಡಿಪಡಿಸಬಾರದು. ನೀನು ಅದನ್ನ ಮಾಡು, ಇದನ್ನ ಮಾಡು, ಇವ್ಯಾವುದನ್ನು ಅದು ಮಾಡಬಾರ್ದು. ಆಗಿರುವಂತ ಕಾರಣ ಅದು ಸಂಪೂರ್ಣವಾಗಿ ವಿಧೇಯವಾಗುವಂತ ಒಂದು ರೀತಿಯಲ್ಲಿ ದೇವರು ಏರ್ಪಾಟ್ ಮಾಡಿದ್ದಾನೆ. ಆ ರೀತಿಯಾಗಿ ಏನಾದ್ರು ವಿಧೇಯವಾಗ್ತಾ ಇದೆ. ಇದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಇಲ್ಲಿ ಯೇಸು ಕ್ರಿಸ್ತನು ಕೂಡ ಈ ರೀತಿಯಾಗಿ ಆ ಪ್ರತಿಯೊಂದು ಕಾರ್ಯಗಳ ಆತನ ನೆರವೇರಿಸಿ ಆತನು ಈ ಗುಣಗಳನ್ನೆಲ್ಲ ಪ್ರಕೃತಿ ಈ ಗುಣ ಯೇಸು ಕ್ರಿಸ್ತನ ಗುಣಗಳನ್ನೆಲ್ಲ ಧರಿಸಿಕೊಂಡಿದ್ದಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಕೆಲವೊಂದು ಮಾತುಗಳನ್ನು ಹೇಳಿದ್ದಾನೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಮತ್ತಾಯ ಸುವಾರ್ತೆ 13:14 ಆತನು ಹೇಳಿದ್ದಾನೆ. ಅಂದ್ರೆ ಈ ಲೋಕಕ್ಕೆ ನೀವೇ ಉಪ್ಪು ಅಂತ ಅಂದ್ರೆ ಎಷ್ಟೇ ಒಂದು ಹೆಚ್ಚು ಬೆಲೆಯನ್ನ ಕೊಟ್ಟು ಒಂದು ತರಕಾರಿಗಳನ್ನಾಗಿರ್ಬೋದು, ಯಾವುದೇ ಒಂದು ಅಡಿಗೆಗಳನ್ನ ಆಗಿರ್ಬೋದು, ಅಷ್ಟೆಲ್ಲ ಮಾಡಿದ್ರು ಕೂಡ ಒಂದು ಚಿಕ್ಕ ಒಂದು ಕಡಿಮೆ ರೇಟ್ ಉಪ್ಪನ್ನ ಹಾಕ್ದಲೇ ಇದ್ರೆ ಆ ಊಟ ರುಚಿ ಬರಲ್ಲ. ಏನಕ್ಕೆ ಅಂದ್ರೆ ಉಪ್ಪಿಗಿರುವಂತ ಶ್ರೇಷ್ಠತೆ ಅದು. ಆದ್ರೆ ನಮ್ಮ ಮಾತುಗಳು ಇವತ್ತು ಉಪ್ಪಿನ ರೀತಿಯಲ್ಲಿ ಇದೆಯಾ? ಇಲ್ಲ, ಏ ಬೇಡ ಕಣಪ್ಪ, ನಿನ್ ಮಾತನ್ನ ಕೇಳ್ತಾ ಇದ್ರೆ ನಮ್ಗೆ ಓಡೋಗ್ಬೇಕು ಅನ್ನಿಸ್ತಾ ಐತೆ ಅಂತ ಹೇಳ್ಬಿಟ್ಟು ಅವ್ರು ಓಡೋಗುವಂತ ರೀತಿಯಲ್ಲಿ ಇದೆಯಾ? ಒಂದ್ಸಾರಿ ಆಲೋಚನೆ ಮಾಡಿ ನೋಡಿ. ಆತನ ಅನುಮತಿ ಇಲ್ಲದೆ ಒಂದು ಹೊತ್ತು ಊಟವೂ ಕೂಡ ನಾವು ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಇವೆಲ್ಲವೂ ಕೂಡ ಆತನ ಮಾತಿನ ಮೂಲಕವಾಗಿ ನಡೀತಾ ಇದೆ. ತಂದೆಯ ಮಾತಿನ ಮೂಲಕವಾಗಿ ಯೇಸು ಕ್ರಿಸ್ತನ ಗುಣಗಳನ್ನ ಧರಿಸಿಕೊಂಡು ಈ ಪ್ರಕೃತಿ ಎನ್ನುವಂಥದ್ದು ನಡೀತಾ ಇರುವಂತ ಕಾರಣ ಇವತ್ತು ಆತನ ಮಾತಿಲ್ಲದೆ ನಮಗೊಂದು ತುತ್ತು ಅನ್ನ ಬರುತ್ತೆ ಅಂತಂದ್ರೆ ಅದು ತಪ್ಪು. ನಾವೊಂದು ತುತ್ತು ಅನ್ನವನ್ನ ತಿನ್ಬೇಕು ಅಂದ್ರೆ ದೇವರ ಮಾತು ಬೇಕು. ಆದ್ರೆ ಆಯಾಗಿ ಊಟ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಆತನ ದಯೆ ಅಂತ ಹೇಳಿ ನಾವು ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ವಿಚಾರ ಏನು ಅಂತ ಹೇಳಿ ನೋಡ್ಬೇಕಾ, ಈ ಪ್ರಕೃತಿ ಎನ್ನುವಂಥದ್ದು ಯೇಸು ಕ್ರಿಸ್ತನ ಧರಿಸಿಕೊಳ್ಳಬೇಕಾಗಿರುವಂಥದ್ದು ನಾವು. ಯಾಕೆಂದ್ರೆ ನಾವು ಯೇಸು ಕ್ರಿಸ್ತನು ಆ ಪ್ರಕೃತಿಗೋಸ್ಕರ ಪ್ರಾಣತ್ಯಾಗವನ್ನ ಮಾಡಿಲ್ಲ. ಮನುಷ್ಯನಿಗೋಸ್ಕರ ಯೇಸು ಕ್ರಿಸ್ತನ ಪ್ರಾಣತ್ಯಾಗವನ್ನ ಮಾಡಿರುವಂತ ಕಾರಣ ನಾವು ಯೇಸು ಕ್ರಿಸ್ತನ ಗುಣಗಳನ್ನು ಧರಿಸಿಕೊಂಡು ಆ ತಂದೆಯ ಬಳಿಗೆ ಹೋಗಬೇಕು ಎನ್ನುವಂಥದ್ದನ್ನ ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಪ್ರಕೃತಿ ಎಲ್ಲವೂ ಕೂಡ ಯೇಸು ಕ್ರಿಸ್ತನ ಮಾತಿನಂತೆ ಜೀವಿಸಿ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರವಾಗುತ್ತೆ. ಆದ್ರೆ ಇವೆಲ್ಲವುಗಳನ್ನು ಕೂಡ ನಾವು ಕಣ್ಣಿನಿಂದ ಕಂಡು ದೇವರಿಗೆ ವ್ಯತಿರೇಕಿಗಳಾಗಿ ಬದುಕಿದ್ರೆ ನಿತ್ಯಾಗ್ನಿ ದಂಡನೆಗೆ ಹೋಗ್ಬೇಕಾಗುತ್ತೆ ಅನ್ನೋದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ಸೇವಕರುಗಳು ಇವೆಲ್ಲವೂ ಕೂಡ ಈ ಸೇವಕರುಗಳೇ ಯೇಸು ಕ್ರಿಸ್ತನ ಧರಿಸಿಕೊಂಡಿದೆ. ಆದ್ರೆ ಮಕ್ಕಳಾದಂತ ನಾವು ಯಾವ ರೀತಿಯಾಗಿ ಇರ್ಬೇಕು? ಮಕ್ಕಳಾದಂತ ನಾವು ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಗುಣಗಳನ್ನ ಪಾಲಿಸುವಂತ ರೀತಿಯಲ್ಲಿ ಇರ್ಬೇಕು? ಆದ್ರೆ ಮನುಷ್ಯರು ದೇವರ ಮಕ್ಕಳಾಗಿ ಇದ್ದುಕೊಂಡು ತಮಗೋಸ್ಕರ ಪ್ರಾಣ ಕೊಟ್ಟಂತ ಯೇಸು ಕ್ರಿಸ್ತನನ್ನ ಅವರು ಬಿಟ್ಟಿರುವಂತದ್ದು ಭಯಂಕರವಾದಂತ ಪರಿಸ್ಥಿತಿ. ಯೇಸು ಕ್ರಿಸ್ತನ ಮಾತುಗಳಂತೆ ಅಂದ್ರೆ ಯೇಸು ಕ್ರಿಸ್ತನ ಧರಿಸಿಕೊಳ್ಳಬೇಕು ಅಂತ ಅಂದ್ರೆ ಖಚಿತವಾಗಿ ಆ ಒಂದು ದೇವರ ವಾಕ್ಯಗಳನ್ನ ಸರಿಯಾದಂತ ರೀತಿಯಲ್ಲಿ ಓದಿ ಅರ್ಥ ಮಾಡಿಕೊಂಡು ಬದುಕಿದ್ರೆ ಮಾತ್ರವೇ ಸಾಧ್ಯ. ಈ ಒಂದು ಪ್ರಕೃತಿಯಲ್ಲಿರುವಂತ ಚಿಕ್ಕ ಚಿಕ್ಕ ವಸ್ತುಗಳು ಕೂಡ, ಚಿಕ್ಕ ಚಿಕ್ಕ ಪ್ರಾಣಿಗಳು ಕೂಡ, ಚಿಕ್ಕ ಚಿಕ್ಕ ಜೀವಿಗಳು ಕೂಡ ಯಾವ ರೀತಿಯಾದಂತ ಬದುಕನ್ನ ಬದುಕ್ತಾ ಇದೆಯೋ, ಒಂದು ಇರುವೆಯು ಕೂಡ ಯಾವ ರೀತಿಯಾದಂತ ಕ್ರಿಸ್ತನ ಗುಣವನ್ನು ಹೊಂದಿಕೊಂಡಿದೆಯೋ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 6ರಿಂದ ವಚನವನ್ನ ಓದಿ ನೋಡಿ. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಅದರ ನಡವಳಿಕೆನಂತೆ ಯಾವ ರೀತಿಯಾಗಿ ಅದರ ನಡವಳಿಕೆ ಇದೆ, ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅಂದ್ರೆ ಅದರ ನಡವಳಿಕೆಯನ್ನು ನೋಡಿದ್ರೆ ಜ್ಞಾನ ಬರುತ್ತಾ? ನಾವು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಜ್ಞಾನ ಬರುತ್ತೆ ಅಂದ್ಕೊಂಡಿದೀವಿ. ಯಾವ್ದೋ ಉನ್ನತವಾದಂತ ಎಜುಕೇಶನ್ ಮಾಡಿದ್ರೆ ಜ್ಞಾನ ಬರುತ್ತೆ ಅಂದ್ಕೊಂಡಿದೀವಿ. ಆದ್ರೆ ದೇವ್ರೇನ್ ಹೇಳ್ತಾ ಇದ್ದಾನೆ? ಇರುವೆ ಬಳಿಗೆ ಹೋಗು, ನಿನಗೆ ಜ್ಞಾನ ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಒಂದ್ಸಾರಿ ಆಲೋಚನೆ ಮಾಡಿ. ಇಹಲೋಕ ಜ್ಞಾನವನ್ನು ಉಚಿತವಾಗಿ ಮಾಡಿದ್ದಾನೆ ಎಂಬುದಾಗಿ ವಾಕ್ಯ ಇದೆ. ಆದ್ರೆ ದೇವ್ರಲ್ಲಿ ಇರುವೆ ಬಳಿಯಲ್ಲಿ ಜ್ಞಾನ ಇದೆ ಅಂತ ದೇವ್ರೇ ಹೇಳ್ತಾ ಇದ್ದಾನೆ ಅಂದ್ರೆ ಹಂಗಾರೆ ನಿಜವಾದಂತ ಜ್ಞಾನ ಇರುವೆ ಬಳಿಯಲ್ಲಿ ಇದೆ ಅಂತಾನೆ ಅರ್ಥ. ಆಲೋಚನೆ ಮಾಡಿ. ಅಂದ್ರೆ ಯಾವ ರೀತಿಯಾದಂತ ಜ್ಞಾನ ಇದೆ? ಇರುವೆ ಏನ್ ಮಾಡುತ್ತೆ ಅಂತ ಜ್ಞಾನವನ್ನ ಬೋಧನೆ ಮಾಡುವಂತ ನಡವಳಿಕೆ ಇರುವೆಯಲ್ಲಿ ಏನಿದೆ? ಸೋಮಾರಿಯ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳಿಲ್ಲದಿದ್ದರೂ
ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದಿದ್ದರು. ನಮಗೆ ನಾಯಕ ಪ್ರಭು ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಆದ್ರೆ ನಾವು ಯಾವ ರೀತಿಯಾಗಿ ಬದುಕ್ತೀವಿ? ಇಷ್ಟಾನುಸಾರವಾಗಿ ಬದುಕ್ತೀವಿ. ನಮ್ಮನ್ನು ನಡೆಸುವಂತವರಿದ್ದಾರೆ, ನಮ್ಗೆ ಉಪದೇಶ ಮಾಡುವಂತವರಿದ್ದಾರೆ, ನಮ್ಮೆಲ್ಲರನ್ನು ಎಚ್ಚರಿಸುವಂತವರಿದ್ದಾರೆ. ಇರುವೆಗೆ ಇವ್ರು ಯಾರೂ ಇಲ್ಲ. ಅದಕ್ಕೆ ಅದೇ ರಾಜ. ಪ್ರತಿಯೊಂದು ಇರುವೆಗೆ ಅದು ಅವರವರ ಜವಾಬ್ದಾರಿಗೆ ಅವರೇ ಹೊಣೆ. ಸುಗ್ಗಿಯಲ್ಲಿ ತನ್ನ ತೀನಿಯನ್ನ ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದ ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಕುಯ್ಯುವಂತ ಸಮಯ ಏನ್ ಬರುತ್ತೋ ಆ ಹಾರ್ವೆಸ್ಟ್ ಟೈಮ್ ಅಲ್ಲಿ ಇರುವೆಗಳೆಲ್ಲ ಏನ್ ಮಾಡುತ್ತೆ ಅಂದ್ರೆ ಅವುಗಳ ತೂತಗಳಲ್ಲಿ, ಆ ಗೂಡುಗಳಲ್ಲಿ, ನೆಲಗಳಲ್ಲಿ ಚಿಕ್ಕ ಚಿಕ್ಕ ಹೋಲ್ಗಳು ಕಾಣುತ್ತೆ. ಅದರಲ್ಲಿ ಅವು ವಾಸ ಮಾಡ್ತಿರುವಂತ ಆ ಒಂದು ಗೂಡಿನ ಒಳಗೆ ರಾಗಿ ಕಾಳುಗಳನ್ನಾಗಿರ್ಬೋದು, ಈ ಒಂದು ಜೋಳದ ಕಾಳುಗಳನ್ನಾಗಿರ್ಬೋದು, ಅಕ್ಕಿಯ ಕಾಳುಗಳನ್ನ ತೆಗೆದುಕೊಂಡು ಹೋಗಿ ಕೂಡಿಸಿಟ್ಕೊಂತವೆ. ಕೆಲವೊಂದು ಸಮಯದಲ್ಲಿ ನೆಲಗಳನ್ನ ಅಗದಾಗ ಆ ಆಹಾರಗಳು ಅಲ್ಲಿರುತ್ತೆ. ನಾವು ಎಷ್ಟೋ ಸರಿ ನಾವೇ ಕಣ್ಣಾರೆ ಕಂಡಿರುವಂತದ್ದು ಇದು. ಒಂದ್ಸಾರಿ ಆಲೋಚನೆ ಮಾಡಿ, ಚಿಕ್ಕ ಇರುವೆಗೆ ಇಂಥ ಜ್ಞಾನವ? ಏನಕ್ಕೆ ಇಂಥ ಜ್ಞಾನ ಬೇಕು? ಏನಕ್ಕೆ ಇಂಥ ಜ್ಞಾನ ಬೇಕು? ಇವತ್ತು ನಾವು ಒಂದು ಹುಲಿಯನ್ನು ನೋಡುವಂತದ್ದಾದ್ರೆ, ಸಿಂಹವನ್ನು ನೋಡುವಂತದ್ದಾದ್ರೆ, ಅದಕ್ಕೆ ಹೊಟ್ಟೆ ಹಸ್ದಾಗ ಯಾವುದೋ ಒಂದು ಪ್ರಾಣಿ ಪಕ್ಷಿಗಳನ್ನ ಹಿಡಿದುಕೊಂಡು ತಿನ್ನುತ್ತೆ. ತಿಂದ್ಬಿಟ್ಟು ಬಿಟ್ಟು ಬಿಡ್ತದೆ ಅದು. ಮತ್ತೆ ಅದು ತೆಗೆದುಕೊಂಡೋಗಿ ಮಡಿಕೊಳ್ಳೋದು. ಈಗ ಇರುವೆ ತೆಗೆದುಕೊಂಡೋಗಿ ಮಡಿಕೊಳ್ಳುತ್ತೆ ಎಂಬುದಾಗಿ ಇಲ್ಲಿದೆ. ಆದ್ರೆ ಇರುವೆ ರೀತಿಯಲ್ಲಿ ಅದು ತೆಗೆದುಕೊಂಡೋಗಿ ಮಡಿಕೊಳ್ಳಲ್ಲ. ಒಂದ್ಸರಿ ಆಲೋಚನೆ ಮಾಡಿ, ಮತ್ತೆ ಇರುವೆ ಏನಕ್ಕೋಸ್ಕರ ಮಾಡಿಕೊಳ್ಳುತ್ತೆ? ಇವೆಲ್ಲವೂ ಕೂಡ ಈ ಹುಲಿ ಸಿಂಹಗಳು ಮಾಂಸಾಹಾರಿ ಆಗಿರುವಂತ ಕಾರಣ, ಯಾವಾಗಲೂ ಆಹಾರ ದೊರಕುವಂತ ಕಾರಣ ಅವುಗಳಿಗೆ ಅನವಶ್ಯಕ. ಆದರೆ ಇರುವೆಗೆ ಆ ರೀತಿಯಾಗಿಲ್ಲ. ಇರುವೆಗೆ ಕೊಯ್ಲಿನ ಕಾಲದಲ್ಲಿ ಮಾತ್ರವೇ ಆಹಾರ. ಕೊಯ್ಲಿನ ಕಾಲವನ್ನು ಹೊರತುಪಡಿಸಿ ಬೇರೆ ಎಲ್ಲ ಸಮಯದಲ್ಲಿ ರೇಷನ್ ಅಂಗಡಿಗೆ ಬರುತ್ತಾ? ಇಲ್ಲ. ಕೊಯ್ಲಿನ ಸಮಯದಲ್ಲಿ ಮಾತ್ರವೇ ಆಹಾರ ದೊರಕುತ್ತೆ. ಆ ಸಮಯದಲ್ಲಿ ಅದು ಆಲಸ್ಯವನ್ನ ಮಾಡ್ತೋ, ಅದಕ್ಕೆ ಮತ್ತೆ ಆಹಾರ ಎನ್ನುವಂಥದ್ದು ಸಿಗಲ್ಲ. ಯಾಕಂದ್ರೆ ಮಣ್ಣನ್ನು ತಿಂತವ ಇರುವೆ? ತಿನ್ನಲ್ಲ. ಅವುಗಳಿಗೂ ಕೂಡ ಆಹಾರ ಎನ್ನುವಂಥದ್ದು ಬೇಕು. ಆಗಿರುವಂತ ಕಾರಣ ಇಂಥ ಜ್ಞಾನದೊಂದಿಗೆ ಬದುಕ್ತಾ ಇದೆ ಅಂತಂದ್ರೆ ಏನ್ ಅರ್ಥ? ಒಂದು ಸಾರಿ ಆಲೋಚನೆ ಮಾಡಿ. ಯೇಸು ಕ್ರಿಸ್ತನಲ್ಲಿ ಇರುವಂತ ಗುಣಗಳಿವೆಲ್ಲವೂ ಕೂಡ. ಆತನು ಜ್ಞಾನಿ. ಯೇಸು ಕ್ರಿಸ್ತನು ಜ್ಞಾನಿ. ಯೇಸು ಕ್ರಿಸ್ತನು ಮಹಾಜ್ಞಾನಿ. ಇವತ್ತು ಬೈಬಲ್ ನಲ್ಲಿ ಮಹಾಜ್ಞಾನಿ ಯಾರು ಅಂದ್ರೆ ಸೊಲೊಮೋನನಲ್ಲ, ಯೇಸು ಕ್ರಿಸ್ತನು ಮಹಾಜ್ಞಾನಿ. ಅಂತ ಜ್ಞಾನವನ್ನು ಹೊಂದಿರುವಂತದ್ದೇ ಒಂದು ಚಿಕ್ಕ ಪ್ರಾಣಿ. ಪ್ರಕೃತಿ ಎಲ್ಲ ಒಂದಾಗಿದೆ. ಪ್ರಕೃತಿಗೆ ಜ್ಞಾನ ಎನ್ನುವಂಥದ್ದಿದೆ. ಆದ್ರಿಂದ ಪ್ರಕೃತಿಯನ್ನು ನೋಡಿ ಜ್ಞಾನವನ್ನು ತಂದುಕೋ ಎಂಬುದಾಗಿ ದೇವರೇ ಹೇಳ್ತಾ ಇದ್ದಾನೆ. ತನ್ನ ಜ್ಞಾನಗಳ ಅಂದ್ರೆ ದೇವರು ತನಗೆ ಹೇಳಿರುವಂತ ರೀತಿಯಲ್ಲಿ ಜ್ಞಾನದ ಮೂಲಕವಾಗಿ ಪ್ರಕೃತಿ ಎಲ್ಲವೂ ಕೂಡ ನಡೀತಾ ಇದೆ. ಇಡೀ ವಿಶ್ವವೇ ನಡೀತಾ ಇದೆ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಭೂಮಿ ಮಾತ್ರವೇ ಅಲ್ಲ, ಪ್ರಕೃತಿಯಲ್ಲಿರುವಂತ ಜೀವರಾಶಿಗಳಿಗೆ ಅಧಿಪತಿ ಇಲ್ಲ, ವಿಚಾರಣೆಯ ಕರ್ತನ ಇಲ್ಲ. ಇವತ್ತು ಇರುವೆಯಲ್ಲಿ ಯಾರೋ ಒಬ್ಬ ಏನೋ ಒಂದು ಇರುವೆ ಒಂದು ಆಹಾರವನ್ನು ತಂದಿಲ್ಲ ಅಂತ ಹೇಳಿ ಹಿಡಿದು ಆ ಒಂದು ಇರುವೆಗೆ ಇನ್ನೊಂದು ಇರುವೆ ಶಿಕ್ಷೆ ಕೊಡುವಂತ ಪರಿಸ್ಥಿತಿ ಇಲ್ಲ. ಇವತ್ತು ಬಹಳಷ್ಟು ಮಟ್ಟಿಗೆ ಕಾನೂನು ಎನ್ನುವಂಥದ್ದು ಇದ್ರೂ ಕೂಡ ಕೊಲೆಗಳಿಗೆ ಕಡಿಮೆ ಇಲ್ಲ, ಕಳ್ಳತನಗಳಿಗೆ ಕಡಿಮೆ ಇಲ್ಲ, ದರೋಡೆಗಳಿಗೆ ಕಡಿಮೆ ಇಲ್ಲ. ಕಾನೂನುಗಳಿದೆ, ಅಧಿಕಾರಿಗಳಿದ್ದಾರೆ, ಪೊಲೀಸ್ ವ್ಯವಸ್ಥೆ ಎನ್ನುವಂಥದ್ದಿದೆ, ಪ್ರತಿಯೊಬ್ಬರು ಇದೆ. ಎಲ್ಲವೂ ಇದ್ರೂ ಅಪರಾಧಗಳಿಗೆ ಏನಾದ್ರೂ ಕಡಿಮೆ ಆಗ್ತಾ ಇದೆಯಾ? ಅಪರಾಧಗಳಿಗೆ ಕಡಿಮೆ ಇಲ್ಲ. ಎಲ್ಲರೂ ಭಕ್ತರಾಗಿದ್ರು ಕೂಡ ಅಪರಾಧಗಳಿಗೆ ಕಡಿಮೆ ಇಲ್ಲ. ಆದ್ರೆ ಈ ಒಂದು ಇರುವೆಗಳ ಪರಿಸ್ಥಿತಿಯನ್ನು ನೋಡುವಂತದ್ದಾದ್ರೆ ಯಾವ ವಿಚಾರಣೆ ಮಾಡುವಂತವನಿಲ್ಲ, ಪೊಲೀಸ್ ಸ್ಟೇಷನ್ ಎನ್ನುವಂಥದ್ದಿಲ್ಲ, ಅವುಗಳಿಗೆ ಯಾವುದೇ ಶಿಕ್ಷೆ ಎನ್ನುವಂಥದ್ದಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಆದ್ರೆ ಏನಾದ್ರೂ ತಪ್ಪುಗಳು ನಡೀತಾ ಇದೆಯಾ? ಇಲ್ಲ. ಅವುಗಳ ಪಾಡಿಗೆ ಅವುಗಳು ಜ್ಞಾನದಿಂದ ಬದುಕ್ತಾ ಇದೆ. ದೇವರ ಮಾತಿಗೆ ಒಳಪಟ್ಟು ಇದನ್ನ ಆಲೋಚನೆ ಮಾಡಬೇಕು. ಆತನಿಗೆ ವಿಚಾರಣೆ ಕರ್ತನು ಅಂದ್ರೆ ಅವರಿಗೆ ಒಂದು ದೊಡ್ಡ ಒಂದು ಆಜ್ಞೆಯನ್ನು ಮಾಡಿರುವಂತ ದೊಡ್ಡ ಅಧಿಕಾರಿ ದೇವರು. ಆ ದೇವರ ಮಾತಿಗೆ ಅನುಸಾರವಾಗಿ ಎಲ್ಲವೂ ಕೂಡ ಜ್ಞಾನದ ಮೂಲಕವಾಗಿ ಬದುಕ್ತಾ ಇದ್ದೇನೆ ಅನ್ನೋದನ್ನ ನಾವಿಲ್ಲಿ ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವೆಲ್ಲವೂ ಕೂಡ ಕ್ರಮವಾಗಿ ಜೀವಿಸ್ತಾ ಇರುವಂತ ಕಾರಣ ಇವುಗಳ ಮಧ್ಯದಲ್ಲಿ ಗೊಂದಲಗಳು, ಗಲಾಟೆಗಳು, ಕೊಲೆಗಳು ಇಲ್ಲ. ಒಂದಿರುವೆ ಹೋಗಿ ಇನ್ನೊಂದು ಇರುವೆಯನ್ನು ಕೊಲೆ ಮಾಡಲ್ಲ. ಯಾವುದೋ ಒಂದು ನಾಯಿ ಹೋಗಿ ಇನ್ನೊಂದು ನಾಯಿಯನ್ನ ಕೊಲೆ ಮಾಡಲ್ಲ. ಒಂದು ಸಿಂಹ ಇನ್ನೊಂದು ಸಿಂಹವನ್ನ ಕೊಲೆ ಮಾಡಲ್ಲ. ಆಲೋಚನೆ ಮಾಡಿ. ಇವು ಯಾವಗಳಿಗೂ ಕೂಡ ಇಂಥ ಒಂದು ಗುಣಗಳು ಇಲ್ಲದೆ ಇರುವಂತ ಗುಣಗಳು ಮನುಷ್ಯನಿಗೆ ಎಲ್ಲಿಂದ ಬಂತು ಈ ಗುಣಗಳು? ಯೇಸು ಕ್ರಿಸ್ತನಲ್ಲಿ ಇದ್ದಂತ ಗುಣಗಳೇ ಪ್ರಕೃತಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಇವೆಲ್ಲವೂ ಕೂಡ ಯಾಕೆ ಅಂತಂದ್ರೆ ಇಂಥ ಒಂದು ಸಮಾಧಾನವಾದಂತ ಯೇಸು ಕ್ರಿಸ್ತನಿದ್ದಂತ ಪ್ರೀತಿ
ಪ್ರಕೃತಿಯಲ್ಲಿ ಸಮಾಧಾನದ ರೀತಿಯಲ್ಲಿ ಇದ್ದುಕೊಂಡು ಮನುಷ್ಯನಿಗೋಸ್ಕರ ಬಲಿಯಾಗ್ತೈತೆ ಅಂದ್ರೆ ಒಂದನ್ನೇ ಅರ್ಥ ಮಾಡ್ಕೋಬೇಕು, ಯೇಸು ಕ್ರಿಸ್ತನಲ್ಲಿರುವಂತ ಗುಣಗಳಿವು ಅಂತ. ಅಂದ್ರೆ ಈ ಪ್ರಕೃತಿ ಎನ್ನುವಂಥದ್ದು ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಿದೆ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಈ ಪ್ರಕೃತಿಯಲ್ಲಿರುವಂತ ಪ್ರತಿಯೊಂದು ಜೀವರಾಶಿಗಳನ್ನಾಗಿರ್ಬೋದು, ಪ್ರತಿಯೊಂದು ವಸ್ತುಗಳನ್ನಾಗಿರ್ಬೋದು ನೋಡಿದ್ರೆ ಖಚಿತವಾಗಿ ಅವುಗಳ ಮಧ್ಯದಲ್ಲಿ ಯಾವುದೇ ತಾರತಮ್ಯಗಳು, ಪಕ್ಷಪಾತಗಳು, ಒಂದು ಯಾವುದೇ ಒಂದು ಮತೋನ್ಮಾ ಏನು ಆ ಕುಲಗಳ ಮಧ್ಯದಲ್ಲಿ ಇದ್ದಂತ ರೀತಿಯಲ್ಲಿದ್ದಂತ ಆ ವ್ಯವಸ್ಥೆ ಆಗಿರ್ಬೋದು, ಯಾವುದು ಕೂಡ ಇಲ್ಲ. ಒಂದು ದೇಶದ ಪಕ್ಷಿಗಳು ಇನ್ನೊಂದು ದೇಶಕ್ಕೆ ವಲಸೆ ಹೋಗ್ತವೆ, ಅಲ್ಲಿ ಆಹಾರವನ್ನ ತೆಗೆದುಕೊಳ್ತವೆ, ಮತ್ತೆ ಬರ್ತವೆ. ಆ ದೇಶದ ಪಕ್ಷಿಗಳು ಈ ಪಕ್ಷಿಗಳ ಮೇಲೆ ಯುದ್ಧಕ್ಕೆ ಬರ್ತಾವ, ಎಲ್ಲಿಗೆ ಬಂದಿದ್ದಾರೆ ಎಲ್ಲಿಗೆ ಅಂತಾನ. ಆ ರೀತಿಯಾದಂತ ಯಾವುದೇ ಕಾರ್ಯಗಳು ಇಲ್ಲ. ಆದ್ರೆ ಮನುಷ್ಯನು ಗಡಿಗಳನ್ನ ಮಾಡ್ಕೊಂಡಿದ್ದಾನೆ. ಈ ಮನುಷ್ಯನನ್ನ ಕಂಡ್ರೆ ಆ ಮನುಷ್ಯನ್ಗಾಗಲ್ಲ, ಪಾಕಿಸ್ತಾನದವ್ರನ್ನ ಕಂಡ್ರೆ ಭಾರತದವ್ರಿಗಾಗಲ್ಲ, ಈ ಚೀನಾದವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಅವ್ರಿಗಾಗಲ್ಲ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ. ಏನಕ್ಕೋಸ್ಕರ ಇವೆಲ್ಲ? ಒಂದ್ಸರಿ ಆಲೋಚನೆ ಮಾಡಿ. ಕ್ರಿಸ್ತನ ಗುಣಗಳು ಮನುಷ್ಯನಲ್ಲಿ ಇದೆಯಾ? ಕ್ರಿಸ್ತನ ಒಂದು ಶ್ರೇಷ್ಠತೆ ಮನುಷ್ಯನಲ್ಲಿ ಇದೆಯಾ? ಕ್ರೈಸ್ತರಲ್ಲೇ ಇಲ್ಲ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಕ್ರೈಸ್ತರಲ್ಲೇ ಯೇಸು ಕ್ರಿಸ್ತನ ಗುಣಗಳಿಲ್ಲ. ಯೇಸು ಕ್ರಿಸ್ತನನ್ನ ಕ್ರೈಸ್ತರೇ ಧರಿಸಿಕೊಂಡಿಲ್ಲ. ಗಲಾತ್ಯ 3:27 ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವಂತೆ ನೀವೆಲ್ಲರೂ ಯೇಸು ಕ್ರಿಸ್ತನ ಧರಿಸಿಕೊಂಡ್ರಿ ಎಂಬುದಾಗಿ ಇದೆ. ಆದ್ರೆ ಯೇಸು ಕ್ರಿಸ್ತನ ನಾವು ಧರಿಸಿಕೊಂಡಿದ್ದೀವ? ಕ್ರೈಸ್ತರಲ್ಲಿಯೇ ಯೇಸು ಕ್ರಿಸ್ತನ ಧರಿಸಿಕೊಳ್ಳುವಂತ ಗುಣ ಇಲ್ಲ. ಯಾಕಂದ್ರೆ ಕ್ರೈಸ್ತರಲ್ಲಿಯೇ ಸಮಾಧಾನ ಇಲ್ಲ, ಕ್ರೈಸ್ತರಲ್ಲಿಯೇ ಒಂದು ಹೊಂದಾಣಿಕೆ ಇಲ್ಲ. ಎಲ್ಲ ಹಲವಾರು ಪಂಗಡಗಳು, ಹಲವಾರು ಮಾತುಗಳು, ಹಲವಾರು ರೀತಿಯಾದಂತ ದಾರಿ ಮಾರ್ಗಗಳು, ವಿಚಿತ್ರವಾದಂತ ಬೋಧನೆಗಳು ಇವೆಲ್ಲವು. ಯೇಸು ಕ್ರಿಸ್ತನು ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನ ಸಾರಿ ಎಂಬುದಾಗಿ ಆತನು ಹೇಳಿದಂತ ಮಾತನ್ನು ಮರೆತು ಹೋಗಿದ್ದಾರೆ. ಇದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಆತನು ಹೇಳಿದಂತ ಮಾತುಗಳ ಪ್ರಕಾರವಾಗಿ, ದೇವರು ಹೇಳಿದಂತ ಮಾತುಗಳನ್ನು ಪ್ರಕಾರವಾಗಿ ಪ್ರಕೃತಿ ಎಲ್ಲವೂ ಕೂಡ ಯಥಾ ಒಂದು ಪ್ರಕಾರವಾಗಿ ಚಾಚು ತಪ್ಪದಂತ ರೀತಿಯಲ್ಲಿ ಬದುಕ್ತಾ ಇದೆ. ಆದ್ರೆ ಯೇಸು ಕ್ರಿಸ್ತನು ನಮಗೂ ಕೂಡ ಕೆಲವೊಂದು ಮಾತುಗಳನ್ನು ಹೇಳಿದ್ದಾನೆ. ದೀಕ್ಷಾಸ್ನಾನ ಮಾಡಿಸ್ಕೊಂಡಿದೀವಿ, ಯೇಸು ಕ್ರಿಸ್ತನ ಧರಿಸ್ಕೊಂಡಿದೀವಿ ಅಂತ ಹೇಳಿ ಹೇಳ್ತಾ ಇದೀವಿ, ಸರ್ವಲೋಕಕ್ಕೆ ಸುವಾರ್ತೆ ಸಾರ್ರಿ ಅಂತಂದ್ರೆ ಅದನ್ನ ಮಾಡ್ತಾ ಇಲ್ಲ. ಆಲೋಚನೆ ಮಾಡಿ, ಅದನ್ನ ಮಾಡ್ತಾ ಇಲ್ಲ ನಾವು. ಮತ್ತೆ ಯಾವ್ದ್ರಲ್ಲಿ ನಾವು ಮುಂದೆ ಇರ್ತೀವಿ? ಯೇಸು ಕ್ರಿಸ್ತನು ಇಲ್ಲಿ ನಾವು ಸ್ಪಷ್ಟವಾಗಿ ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಆದ್ಯಕಾಂಡ ಗ್ರಂಥ 11ನೇ ಅಧ್ಯಾಯದಲ್ಲಿ ದೇವರು ಭಾಷೆಗಳನ್ನ ತಾರುಮಾರು ಮಾಡಿದ್ದಾನೆ. ಆ ಭಾಷೆಗಳನ್ನ ತಾರುಮಾರು ಮಾಡಿದಂತ ದೇವರೇ ಯೇಸು ಕ್ರಿಸ್ತನ ಮೂಲಕವಾಗಿ ಮಾರ್ಕ 16:15 ನೀವು ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನ ಸಾರ್ರಿ ಎಂಬುದಾಗಿ ಹೇಳಿದ್ದೇನೆ. ಅಂದ್ರೆ ಭಾಷೆಗಳನ್ನ ತಾರುಮಾರು ಮಾಡಿದ್ದೇ ದೇವರು. ಯೇಸು ಇಲ್ಲಿ ಹೋಗಿ ಸರ್ವಲೋಕಕ್ಕೆ ಸುವಾರ್ತೆ ಸಾರ್ರಿ ಅಂತ ಹೇಳಿ ಹೇಳ್ತಿರುವಂತದ್ದು ಕೂಡ ದೇವರೇ ಆಗಿರುವಂತ ಕಾರಣ. ಮತ್ತೆ ಯಾವಾಗ ನಾವೆಲ್ಲ ಪ್ರಪಂಚದಲ್ಲಿರುವಂತ ಎಲ್ಲಾ ಭಾಷೆಗಳನ್ನ ಹೋಗಿ ಕಲಿತು ಸುವಾರ್ತೆ ಸಾರೋದಕ್ಕಾಗತ್ತಾ? ಆಗಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿರುವಂತ 7,139 ಭಾಷೆಗಳನ್ನ ಕಲಿಯುವುದಕ್ಕೆ ಮನುಷ್ಯನಿಗೆ ಕಷ್ಟ. ಅದು ಯಾವತ್ತಿಗೂ ಅಸಾಧ್ಯವಾದಂಥದ್ದು. ಏನೋ ಕಲಿತ್ವಿ, 5 ಭಾಷೆ ಕಲಿಬಹುದು, ಇಲ್ಲ 10 ಭಾಷೆ ಕಲಿಬಹುದು, ಅದಕ್ಕಿಂತ ಹೆಚ್ಚಿನದಾಗಿ ಕಲಿಯಕ್ಕಾಗುತ್ತಾ? ಆಗಲ್ಲ. ಮತ್ತೆ ಯಾವ ರೀತಿಯಾಗಿ ಸುವಾರ್ತೆ ಸಾರಬೇಕು? ಆಯಾ ಭಾಷೆಗಳು ಬರುವಂತ ಜನಗಳು ಆಯಾ ಭಾಷೆಗಳಿಗೆ ಸುವಾರ್ತೆಯನ್ನ ಸಾರಬೇಕು. ಇವತ್ತು ನಾವು ಕನ್ನಡವನ್ನ ಕಲ್ತಿದೀವಿ ಅಂದ್ರೆ ಕನ್ನಡದವರಿಗೆ ನಾವು ಸಾರಬೇಕು, ಸತ್ಯವನ್ನ ತಿಳ್ಕೋಬೇಕು. ಇಲ್ಲ ಯಾವ್ದೋ ಒಂದು ಬೇರೆ ಭಾಷೆ ಬಂದಿದೆ ಅಂತ ಅಂದ್ರೆ ಆ ಭಾಷೆಯನ್ನ ನಾವು ನಮ್ಮ ಭಾಷೆಯಿಂದ ಆ ಭಾಷೆಗೆ ತರ್ಜುಮೆ ಮಾಡಬೇಕು. ದೇವರು ತರ್ಜುಮೆಯನ್ನ ಯಾವಾಗ ಮಾಡಿದ್ದಾನೆ ಅಂದ್ರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ದೇವರು ತರ್ಜುಮೆಯನ್ನ ಮಾಡಿದ್ದಾನೆ. ಭಾಷೆಗಳನ್ನ ಬೇರೆ ಬೇರೆ ಮಾಡಿದಂತ ದೇವರೇ ತರ್ಜುಮೆ ಮಾಡಿದ್ದಾನೆ. ಯಾವ ರೀತಿಯಾಗಿ? ಈ ಒಂದು ಅಲ್ಲಿದ್ದಂತ ಅಪೊಸ್ತಲರು ಒಂದು ಭಾಷೆಯಲ್ಲಿ ಮಾತನಾಡಿದ್ರೆ ಅವರವರ ಭಾಷೆಗಳು ಕೇಳುವಂತ ರೀತಿಯಲ್ಲಿ ದೇವರು ಏರ್ಪಾಟ್ ಮಾಡಿದ್ದಾನೆ ಅಂದ್ರೆ ತರ್ಜುಮೆ ಮಾಡಿದ್ದಾನೆ. ಆ ರೀತಿಯಾಗಿ ನಾವೆಲ್ಲರೂ ಕೂಡ ದೇವರ ಕೆಲಸದಲ್ಲಿ ತರ್ಜುಮೆ ಮಾಡುವಂತದ್ರ ಮೂಲಕವಾಗಿ ದೇವರ ಕೆಲಸದಲ್ಲಿ ಮುಂದೆ ಸಾಗ್ಬೇಕು ಅನ್ನೋದನ್ನ ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಕೀರ್ತನೆಗಳು 19:1-4 ಓದಿ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನ ಮಾತನ ಕೈ ಕೆಲಸವನ್ನು ತಿಳಿಸುತ್ತದೆ ಎಂಬುದಾಗಿದೆ. ಅಂದ್ರೆ ಪ್ರಕೃತಿಯನ್ನ ನೋಡಿ ಇನ್ನೇನು ನಾವು ಕಲಿತುಕೊಳ್ಳಬೇಕು ಅಂತ ಅಂದ್ರೆ ದೇವರ ಬಗ್ಗೆ ಪ್ರಚಾರ ಮಾಡ್ತಾ ಇದೆಯಂತೆ. ಒಂದ್ಸಲ ಆಲೋಚನೆ ಮಾಡಿ. ದೇವರ ಬಗ್ಗೆ ಪ್ರಚಾರ ಮಾಡ್ತಾ ಇದೆಯಂತೆ. ಆಕಾಶವು ದೇವರ ಪ್ರಭಾವವನ್ನ ತಿಳಿಸ್ತಾ ಇದೆಯಂತೆ. ಮನುಷ್ಯನು ಯಾವತ್ತಾದ್ರೂ ದೇವರ ಬಗ್ಗೆ ಪ್ರಚಾರ ಮಾಡಿದಾನ? ಪ್ರಚಾರ ಮಾಡುವಂತ ಕೆಲಸದಲ್ಲಿ ಇದಾನ? ಒಂದ್ ವೇಳೆ ಮುಂದೆ ಇರ್ತಾನ? ಮುಂದೆಯೂ ಇಲ್ಲ, ಈಗಲೂ ಇಲ್ಲ, ಹಿಂದೆಯೂ ಇಲ್ಲ. ಯಾಕೆ ಅಂತಂದ್ರೆ ಬಹಳಷ್ಟು ಜನ ನರಕದ ಪಾಲಾಗಿನೇ ಹೋಗ್ತಾ ಇದ್ದಾರೆ. ಅಂತ ಪ್ರಚಾರವನ್ನ ಮಾಡುವಂತ ಕೆಲಸವು ಒಂದು ವೇಳೆ ಹೆಚ್ಚಾಗಿದ್ದಿದ್ರೆ ನರಕಕ್ಕೆ ಹೋಗುವಂತ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನ್ ಏನ್ ಹೇಳಿದನು ಗೊತ್ತಾ?
ಯೇಸು ಕ್ರಿಸ್ತನು ಅಂದ್ರೆ ಮನುಷ್ಯ ಕುಮಾರನ ಭೂಮಿ ಮೇಲೆ ಬಂದಾಗ ನಂಬಿಕೆಯನ್ನು ಕಾಣುವನೋ ಎಂಬುದಾಗಿ ಹೇಳಿದ್ದಾನೆ. ಅದರ ನಂಬಿಕಸ್ಥರು ಇಲ್ದಂಗಾಗಿ ಹೋಗ್ತಾರಂತೆ ಯೇಸು ಕ್ರಿಸ್ತನ ಮಾತಿಗೆ ಅನುಸಾರವಾಗಿ. ಇವತ್ತು ನಾವು ಈ ನೀತಿ ಮಾರ್ಗದಲ್ಲಿ ವಾಕ್ಯವನ್ನು ಕೇಳ್ತಿರುವಂತ ನಾವು ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಶ್ರಮ ಕಷ್ಟಗಳಲ್ಲಿ ಯಾವಾಗ ನಂಬಿಕೆಹೀನರಾಗಿ ಲೋಕದ ಕಡೆ ಹೋಗ್ಬಿಡ್ತೀವೋ ಗೊತ್ತಿಲ್ಲ. ಅದಕ್ಕೋಸ್ಕರವೇ ಹೇಳ್ತಾನೆ, ನಾಶನಕ್ಕೆ ಹೋಗುವ ಬಾಗಲು ದೊಡ್ಡದು ಅಂತ. ಇವತ್ತು ಆಕಾಶ ದೇವರ ಪ್ರಭಾವವನ್ನು ತಿಳಿಸ್ತಾ ಇದೆ, ಭೂಮಿ ದೇವರ ಬಗ್ಗೆ ತಿಳಿಸ್ತಾ ಇದೆ, ಆಕಾಶ ಸೂರ್ಯಚಂದ್ರ ನಕ್ಷತ್ರಗಳು ದೇವರ ಬಗ್ಗೆ ಪರಿಚಯ ಮಾಡ್ತಾ ಇದೆ, ಗಗನ ಎನ್ನುವಂಥದ್ದು ದೇವರ ಕೈಕೆಲಸ ಬಗ್ಗೆ ತಿಳಿಸ್ತಾ ಇದೆ. ಇವತ್ತು ನಾವು ದೇವರ ಬಗ್ಗೆ ಪ್ರಚಾರ ಮಾಡ್ತಾ ಇದೀವ, ದೇವರ ಬಗ್ಗೆ ತಿಳಿಸ್ತಾ ಇದೀವ. ಪ್ರಾಣಿಗಳಿಗೆ ಭಾಷೆ ಇಲ್ದಲೇ ಇದ್ರು ಕೂಡ, ಬಾಯಿ ಇಲ್ದಲೇ ಇದ್ರು ಕೂಡ ದೇವ್ರ ನಾವು ಸ್ತುತಿ ಮಾಡ್ತಾ ಇದೆ. ಯಾವ ರೀತಿಯಾಗಿ? ತಮ್ಮ ಕೆಲಸದ ಮೂಲಕವಾಗಿ. ಪ್ರಾಣಿಗಳೇ, ನೀವು ಎಲ್ಲರೂ ಕೂಡ ನನ್ನ ಮಕ್ಕಳಿಗೆ ಒಳಗಾಗ್ಬೇಕು ಅಂತ ಹೇಳಿ ದೇವರ ಆಜ್ಞೆ ಕೊಟ್ಟಿದ್ದೇನೆ ಅಂತ ಹೇಳಿ ಆ ರೀತಿಯಾಗಿ ಅವು ಒಳಗಾಗಿ ದೇವರನ್ನ ಸ್ತುತಿ ಮಾಡ್ತಾ ಇದೆ. ಆದ್ರೆ ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ ಅಂತ ಹೇಳಿ ಹೇಳಿಕೊಳ್ಳುವಂತ ಮನುಷ್ಯನು ದೇವರ ಪ್ರಭಾವನ ಪ್ರಚುರ ಪಡಿಸ್ತಾ ಇದ್ದಾನ, ವಿವರಿಸ್ತಾ ಇದ್ದಾನ? 4 ಗೋಡೆಗಳನ್ನು ಕಟ್ಟಿಕೊಂಡು ಅದರ ಮಧ್ಯದಲ್ಲಿ ಕೂತ್ಕೊಂಡು ಬೈಲನ್ನು ಹಿಡಿದುಕೊಂಡು ಕದವನ್ನು ಮುಚ್ಚಿಕೊಂಡು ಹಾಡುಗಳನ್ನು ಹೇಳ್ಕೊಂಡು ಭಜನೆಗಳನ್ನ ಮಾಡ್ತಾ ಮನೆಗೆ ಹೋಗ್ತಾ ಇದ್ದಾನೆ. ಭಯಂಕರವಾದಂತ ದುರ್ಗತಿ. ಮತ್ತಾಯ ಸುವಾರ್ತೆ 6:26 ಓದಿ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನ ನೋಡಿರಿ, ಅವು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಕಣಜಗಳಲ್ಲೇ ತುಂಬಿಟ್ಟುಕೊಳ್ಳುವುದಿಲ್ಲ. ಬಿತ್ತುವುದಿಲ್ಲವಂತೆ, ಕುಯ್ಯುವುದೂ ಇಲ್ವಂತೆ. ಇರುವೆಗಳು ಬಿತ್ತುತ್ತಾ ಕುಯ್ಯುತ್ತಾ ಇಲ್ಲ, ಅವು ಸುಗ್ಗಿಯ ಕಾಲದಲ್ಲಿ ಮಾತ್ರ ಕೂಡಿಸಿಟ್ಟುಕೊಳ್ಳುತ್ತೆ. ಇಲ್ಲೇನಿದೆ? ಅವು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಕಣಜಗಳಲ್ಲೇ ತುಂಬಿಟ್ಟುಕೊಳ್ಳುವುದಿಲ್ಲ. ಇರುವೆ ರೀತಿಯಲ್ಲಿ ಈ ಪಕ್ಷಿಗಳು ಕೂಡ ತುಂಬಿಟ್ಟುಕೊಳ್ಳಲ್ಲ. ಒಂದ್ಸಾರಿ ಆಲೋಚನೆ ಮಾಡಿ, ಏನಕ್ಕೋಸ್ಕರ ಪಕ್ಷಿ ತುಂಬಿಟ್ಟುಕೊಳ್ಳಲ್ಲ? ಯಾಕೆ ಇರುವೆಗಳೇ ತುಂಬಿಟ್ಟುಕೊಳ್ಬೇಕು? ಪಕ್ಷಿಗಳಿಗೆ ಹಾರಾಡುವಂತ ಒಂದು ಗುಣ ಇದೆ. ಅವು ಎಲ್ಲಿ ಒಂದಲ್ಲ ಒಂದು ಜಾಗದಲ್ಲಿ ಹೋಗಿ ಆಹಾರನ ಸಂಪಾದಿಸಿಕೊಳ್ತವೆ. ಆದ್ರೆ ಇರುವೆ ಹಾರಿ ಹೋಗೋದಕ್ಕಾಗುತ್ತಾ? ಇರುವೆ 1 ಕಿಲೋಮೀಟರ್ ಬೇಕು ಅಂದ್ರೆ ಹೋಗ್ಬೇಕು ಅಂದ್ರೆ ಎಷ್ಟು ಸಮಯ ಬೇಕು? ಒಂದ್ಸಲ ಆಲೋಚನೆ ಮಾಡಿ. ಪ್ರಕೃತಿಯಲ್ಲಿರುವಂತ ಒಂದೊಂದು ಪ್ರಾಣಿ ಪಕ್ಷಿಗಳು ಯಾವ ಗುಣದೊಂದಿಗೆ ಎಷ್ಟು ಶ್ರೇಷ್ಠತೆಯಿಂದ ಕಾಣ್ತಾ ಇದೆಯೋ ಅನ್ನುವಂಥದ್ದನ್ನ. ಆದ್ರೆ ಮನುಷ್ಯನಿಗಿಂತ ಶ್ರೇಷ್ಠತೆ ಇದೆಯಾ ಅಂತ ನೋಡಿದ್ರೆ ಇಲ್ಲ. ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯವುಗಳನ್ನು ಸಾಕಿ ಸಲಹುತ್ತಾನೆ, ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಪ್ರಾಣಿ ಪಕ್ಷಿಗಳನ್ನ ಸಾಕ್ತಾ ಇರುವಂತ ದೇವರು ಮನುಷ್ಯನನ್ನ ಸಾಕಲ್ವಾ? ಮನುಷ್ಯನಿಗೋಸ್ಕರವೇ ಪ್ರಕೃತಿ ಇರುವಂತದ್ದು, ಮನುಷ್ಯನಿಗೋಸ್ಕರವೇ ಭೂಮಿ ಬೆಳೆತಿರುವಂತದ್ದು, ಮನುಷ್ಯನಿಗೋಸ್ಕರವೇ 84 ಲಕ್ಷ ಜೀವರಾಶಿಗಳ ಬದುಕು ಆಗಿರುವಂತ ಕಾರಣ ನಾವೇನು ಕುಡಿಯುವಂತದ್ರ ವಿಷಯದಲ್ಲಿ, ಬಟ್ಟೆಗಳ ವಿಷಯದಲ್ಲಿ, ನಮ್ಮ ಜೀವನಗಳ ವಿಷಯದಲ್ಲಿ ಚಿಂತೆಯನ್ನು ಬಿಟ್ಬಿಡ್ಬೇಕು. ನಿನ್ನ ಭೂಲೋಕದ ಯಾತ್ರೆಯನ್ನು ಯೆಹೋವನಿಗೆ ವಹಿಸಿಬಿಡು ಎನ್ನುವಂತ ಮಾತಿಗೆ ಅನುಸಾರವಾಗಿ ನಾವು ಈ ಕಾರ್ಯವನ್ನು ಬಿಟ್ಟುಬಿಟ್ಟು ದೇವರ ಕೆಲಸದಲ್ಲಿ ಮತ್ತೇನು 6:33 ವಚನಕ್ಕೆ ಅನುಸಾರವಾಗಿ ದೇವರ ರಾಜ್ಯ ನೀತಿಗೋಸ್ಕರ ತವಕ ಪಡ್ಬೇಕು. ಆಕಾಶ ಪಕ್ಷಿಗಳು ಹೊಲವನ್ನ ಕೊಂಡುಕೊಳ್ಳೋದಿಲ್ಲ, ಅವುಗಳಿಗೆ ಗಡಿರೇಖೆಗಳನ್ನ ಹಾಕುವುದಿಲ್ಲ. ಮನುಷ್ಯನ ಗಡಿರೇಖೆಗಳನ್ನ ಕಾಂಪೌಂಡ್ಗಳನ್ನ ಮಾಡ್ಬಿಡ್ತಾನೆ ಜಮೀನನ್ನು ತೆಗೆದುಕೊಂಡು. ಹೊಲಗಳನ್ನ ಉಳುವುದಿಲ್ಲ, ಗುಡ್ಡೆಗಳನ್ನ ಹಾಕುವುದಿಲ್ಲ. ಆದ್ರೂ ದೇವರು ಯಾವ ಕೊರತೆ ಇಲ್ಲದಂತ ರೀತಿಯವುಗಳನ್ನ ಸಾಕಿ ಬೆಳೆಸಿ ಪೋಷಿಸ್ತಾ ಇದ್ದಾನೆ. ಏನಕ್ಕೋಸ್ಕರ ಅವುಗಳನ್ನ ಪೋಷಿಸ್ತಾ ಇದ್ದಾನೆ? ಅವೆಲ್ಲವೂ ಕೂಡ ನಮಗೆ ವಿಧೇಯರಾಗ್ಬೇಕಲ್ಲ, ನಮಗೋಸ್ಕರ ಇರ್ಬೇಕಲ್ಲ, ನಮಗೋಸ್ಕರ ಬದುಕ್ಬೇಕಲ್ಲ, ನಮಗೋಸ್ಕರ ಬಲಿ ಆಗ್ಬೇಕಲ್ಲ. ಮನುಷ್ಯನಿಗೋಸ್ಕರ ಬಲಿಯಾಗುವುದಕ್ಕೋಸ್ಕರ ದೇವರು ಅವುಗಳನ್ನ ಸಾಕ್ತಾ ಇದ್ದಾನೆ. ಒಂದ್ಸಲ ಆಲೋಚನೆ ಮಾಡಿ. ಏನಕ್ಕೆ ದೇವರು ಅವುಗಳನ್ನ ಸಾಕ್ತಾ ಇದ್ದಾನೆ ಅಂತ ಅಂದ್ರೆ, ಮನುಷ್ಯನಿಗೋಸ್ಕರ ನೀವು ಬಲಿ ಆಗ್ಬೇಕು, ಅದಕ್ಕೋಸ್ಕರ ಎನ್ನುವಂತ ರೀತಿಯಲ್ಲಿ. ಇರುವೆ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದರಲ್ಲಿಯೂ ಕೂಡ ಯೇಸು ಕ್ರಿಸ್ತನ ಗುಣ ಕಾಣುತ್ತೆ. ಒಂದು ಪಕ್ಷಿಯಲ್ಲಾಗಿರ್ಬೋದು, ಪ್ರತಿಯೊಂದು ಅಣುವಿನಲ್ಲೂ ಕೂಡ ಯೇಸು ಕ್ರಿಸ್ತನ ಗುಣಗಳಿದೆ. ಇಷ್ಟೊಂದು ವಿಧಗಳಲ್ಲಿ ಜ್ಞಾನವನ್ನ ತಿಳಿಸಿದ್ರು ಕೂಡ ಇನ್ನೂ ಶರೀರೇಚ್ಛೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ನಾವು ಬದುಕಿನ ನರಕಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಏನ್ ಅರ್ಥ? ಪ್ರಕೃತಿಯಲ್ಲಿರುವಂತಹ ಅಣುವು ಕೂಡ ಯೇಸು ಕ್ರಿಸ್ತನ ಧರಿಸಿಕೊಂಡಿದೆ. ಯೇಸು ಕ್ರಿಸ್ತನ ಧರಿಸಿಕೊಳ್ಳಬೇಕಾಗಿರುವಂತದ್ದು ಈ ಪ್ರಕೃತಿಯಲ್ಲ, ನಾವು. ಆದ್ರೆ ನಾವಂತೂ ಧರಿಸಿಕೊಂಡಿಲ್ಲ ಪ್ರಕೃತಿ ಎನ್ನುವಂಥದ್ದು. ಯೇಸು ಕ್ರಿಸ್ತನ ಧರಿಸಿಕೊಂಡು ಯೇಸು ಕ್ರಿಸ್ತನ ಮಾತಿಗೆ ಅನುಸಾರವಾಗಿ ಯೇಸು ಕ್ರಿಸ್ತನ ಗುಣಗಳೊಂದಿಗೆ ಬದುಕ್ತಾ ಇದೆ. ಅದು ಯಾವ ರೀತಿಯಾಗಿ ಅಂದ್ರೆ ಇವೆಲ್ಲವೂ ಕೂಡ ನಮಗೆ ಬಲಿಯಾಗ್ತಿರುವಂತ ಕಾರಣ. ಯೇಸು ಕ್ರಿಸ್ತನ ಯಾವ ರೀತಿಯಾಗಿ ಪಾಪಿಗಳಿಗೋಸ್ಕರ ಬಲಿಯಾದ್ನೋ, ಈ ಪ್ರಕೃತಿಯು ಕೂಡ ಪಾಪಿ ಮನುಷ್ಯರಾದಂತ ಇವರೆಲ್ಲರಿಗೂ ಕೂಡ ತಾರತಮ್ಯ ಮಾಡದಂತ ರೀತಿಯಲ್ಲಿ ಬಲಿಯಾಗಿ ಹೋಗ್ತಾ ಇದೆ. ಆಗಿರುವಂತ ಕಾರಣ ನಾವು ಸ್ಪಷ್ಟವಾಗಿ ಈ ಕಾರ್ಯವನ್ನು ಗಮನಿಸಬೇಕು. ಪ್ರಕೃತಿ ಎನ್ನುವಂಥದ್ದು ಯೇಸು ಕ್ರಿಸ್ತನ ಧರಿಸಿಕೊಂಡಿದೆ, ಮನುಷ್ಯನ ಯೇಸು ಕ್ರಿಸ್ತನ ಧರಿಸಿಕೊಂಡಿಲ್ಲ. ಈವನ್ ನಾವು ಕೂಡ ಯೇಸು ಕ್ರಿಸ್ತನ ಧರಿಸಿಕೊಂಡಿದ್ದೀವಿ ದೀಕ್ಷಾಸ್ನಾನದ ಮೂಲಕವಾಗಿ ಅಂತ ಹೇಳಿ ಅಂದುಕೊಂಡು ನಾವು ಅನೀತಿ ಮಾರ್ಗದಲ್ಲಿ ಜೀವಿಸ್ತಾ ಇದೀವಿ ಅಂದ್ರೆ ನಾವು ಕೂಡ ಯೇಸು ಕ್ರಿಸ್ತನ ಧರಿಸಿಕೊಂಡಿಲ್ಲ. ಆಗಿರುವಂತ ಕಾರಣ ನಾವೆಲ್ಲರೂ ಯೇಸು ಕ್ರಿಸ್ತನ ಧರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಅದ್ರಲ್ಲಿ ಜಯಶಾಲಿಗಳಾಗ್ಬೇಕು. ಪ್ರಯತ್ನವನ್ನ ಮಾಡಿ ಅದ್ರಲ್ಲಿ ಜಯಶಾಲಿಗಳಾಗ್ಬೇಕು ಅಂದ್ರೆ ಸಂಪೂರ್ಣವಾಗಿ ಯೇಸು ಕ್ರಿಸ್ತನನ್ನ ಧರಿಸಿಕೊಂಡು ಜೀವಿಸಬೇಕು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀವಿ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಅವೆಲ್ಲವುಗಳನ್ನು ಮನುಷ್ಯನ ಕಾಲ ಕೆಳಗೆ ಹಾಕಿ ಅವುಗಳು ನಮಗೆ ಸೇವೆ ಮಾಡುವುದಕ್ಕೋಸ್ಕರ ನೇಮಿಸಿದಂತ ಮಹಾ ತಂದೆಯೇ, ಈ ಪ್ರಕೃತಿಯಲ್ಲಿರುವಂತಹ ಅಣು ಅಣುವನ್ನು ನೋಡುವಂತದ್ದಾದರೆ ಕ್ರಿಸ್ತನನ್ನು ಧರಿಸಿಕೊಂಡು ಅದು ಜೀವಿಸ್ತಾ ಇದೆ. ನಮ್ಮ ವಿಷಯದಲ್ಲಿ ನಾವು ನೋಡಿಕೊಳ್ಳುವಂತದ್ದಾದರೆ ಕ್ರಿಸ್ತನಿಗೆ ವ್ಯತಿರೇಕಗಳಾಗಿ, ಸೈತಾನನ ಮಕ್ಕಳಾಗಿ, ಸೈತಾನನಿಂದ ಸೃಷ್ಟಿಸಲ್ಪಟ್ಟಂತವರಾಗಿ ತಂದೆ ನಾವು ಕಾಣ್ತಾ ಇದ್ದೀವಿ. ಸೈತಾನನ ಗುಣಗಳು ನಮ್ಮಲ್ಲಿದೆ. ಈ ಕಾರ್ಯವನ್ನು ನಾವು ಬಿಟ್ಟು ಬಿಟ್ಟು ಕ್ರಿಸ್ತನ ಗುಣಗಳನ್ನು ಹೊಂದಿಕೊಂಡು ಕ್ರಿಸ್ತನ ಒಂದು ಸಾತ್ವಿಕತೆಯನ್ನ, ಪ್ರೀತಿಯನ್ನ, ತ್ಯಾಗವನ್ನ, ಕಷ್ಟವನ್ನ ಎಲ್ಲವನ್ನ ನಾವು ತಿಳಿದುಕೊಂಡು ಅದರಂತೆ ನಾವು ಜೀವಿಸಲು, ದೇವ, ಪ್ರಕೃತಿಯಂತೆ ನಾವು ಜೀವಿಸಲು, ನಮ್ಮ ಸೇವಕರುಗಳಾದಂತ ಈ ಪ್ರಕೃತಿಯಂತೆ ನಾವು ಜೀವಿಸಲು ನಮಗೆ ಸಹಾಯವನ್ನು ಅನುಗ್ರಹಿಸಿ ಕಾಪಾಡಿ ನಡೆಸೆಂದು ಪ್ರಾರ್ಥಿಸುತ್ತಾ ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ, ಈ ಒಂದು ಸಮಯದವರೆಗೂ ನಿನ್ನ ವಾಕ್ಯವನ್ನು ಹೇಳುವಂತ ರೀತಿಯಲ್ಲಿ ನನಗೆ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ನೀನು ಮೆಚ್ಚುವಂತ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಹೇಳಲಿಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಕೂಡ ಆ ಮಾತುಗಳನ್ನ ಕೇಳಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಮಹಿಮೆ. ಮುಂದೆ ತಂದೆ ಕ್ರಿಸ್ತನನ್ನ ಅನುಸರಿಸುವಂತ ರೀತಿಯಲ್ಲಿ, ಕ್ರಿಸ್ತನನ್ನು ಧರಿಸಿಕೊಂಡಂತ ರೀತಿಯಲ್ಲಿ ನಮ್ಮ ಜೀವಿತಗಳು ಬದಲಾವಣೆ ಹೊಂದುವಂತೆ ಸಹಾಯ ಮಾಡಿ. ಈ ವಿಷಯಗಳಲ್ಲಿ ಕೇಳಿದು ಮರೆತಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಡುವಂತ ಪ್ರತಿಯೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ ನಡೆಸೆಂದು ಪ್ರಾರ್ಥಿಸುತ್ತಾ ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ, ಮುಂದೆ ಇನ್ನೂ ಹೆಚ್ಚಿನದಂತ ನೀತಿ ಕಾರ್ಯಗಳನ್ನು ಮಾಡಲು ಪ್ರೇರೇಪಣೆಯನ್ನು ಕೊಟ್ಟು ಕಾಪಾಡಿ ನಡೆಸೆಂದು ಪ್ರಾರ್ಥಿಸುತ್ತಾ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬಿಡಿದ್ದೇನೆ ತಂದೆಯೇ, ಆಮೇನ್.